ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नष्टप्रायेषु भद्रेषु नित्यं भागवत सेवया भगवतेरुत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधरा शिवासादि गौर भक्त वृंदा। हरे कृष्ण 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 हरे 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 राम 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 हरे हरे। हरे 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 कृष्ण। ಎಲ್ಲರಿಗೂ ನಮ್ಮ ಭಾನುವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಭಕ್ತರು ಕ್ರಮೇಣವಾಗಿ ಸಂಖ್ಯೆಗಳು ಕ್ಷೀಣಿಸ್ತಾ ಇವೆ ನಮ್ಮ ಭಾನುವಾರ ಸತ್ಸಂಗದ್ದು. ಭಗವಂತನ ಇಚ್ಛೆ. ಇವತ್ತು ನಾವು ನಿನ್ನೆ ವಾಮನ ದ್ವಾದಶಿ, ವಾಮನ ದೇವರ ಅವತರಿಸಿದ ದಿನ. ಆಮೇಲೆ ಇವತ್ತು ವಿಶೇಷವಾದ ಇಬ್ಬರು ಆಚಾರ್ಯರು, ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಅಂದ್ರೆ ಪ್ರಭುಪಾದರ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ತಂದೆ. ಅವರು ನಮ್ಮ ಗುರು ಪರಂಪರೆಯಲ್ಲಿ ಕೂಡ ಇದ್ದಾರೆ. ಅವರ ಆವಿರ್ಭಾವ ಅಂದ್ರೆ ಅವರ ಹುಟ್ಟಿದ ದಿವಸ. ಮತ್ತೆ ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕೂರ್ ಅವರ ತಿರೋಭಾವ ಅಂದ್ರೆ ಅವರು ಈ ಭೂಮಿಯನ್ನು ಬಿಟ್ಟ ದಿನ, ಭಕ್ತಿ ವಿನೋದ್ ಠಾಕೂರ್ ಅವರು ಈ ಭೂಮಿಗೆ ಬಂದ ದಿನ. ಸೊ ಅತ್ಯಂತ ಮುಖ್ಯವಾದ ಮೂರು, ಈ ಹೋಲು ಒಂದು ತಿಂಗಳು ಹಿಂಗೆ ಬಲರಾಮ್ ಪೂರ್ಣಿಮಾ, ಆಮೇಲೆ ಜನ್ಮಾಷ್ಟಮಿ, ಆಮೇಲೆ ಶ್ರೀ ರಾಧಾಷ್ಟಮಿ, ಆಮೇಲೆ ವಾಮನ ದ್ವಾದಶಿ. ಸೊ ಎಲ್ಲ ಹಬ್ಬಗಳು. ಸೊ ಇವತ್ತು ವಿಶೇಷವಾಗಿ ವಾಮನ ದ್ವಾದಶಿಯ ಒಂದು ಲೀಲೆಯನ್ನ ಕೇಳೋಣ. ಮತ್ತೆ ಹರಿದಾಸ್ ಠಾಕೂರ್ ಅವರ ಸ್ವಲ್ಪ ಗುಣಗಾನ ಮಾಡೋಣ. ಸೊ ವಾಮನ ದ್ವಾದಶಿ ಮೊದಲು. ವಾಮನ ದ್ವಾದಶಿ ಈ ಒಂದು ಏಕಾದಶಿ ದ್ವಾದಶಿ ವಿಶೇಷವಾದದ್ದು. ಸಾಮಾನ್ಯವಾಗಿ ನಾವು ಏಕಾದಶಿ ಉಪವಾಸ ಮಾಡ್ತೀವಿ, ದ್ವಾದಶಿ ಪಾರಣೆ ಮಾಡಿ ಸಾಮಾನ್ಯವಾಗಿ ಧಾನ್ಯಗಳನ್ನ ಸೇವಿಸ್ತೀವಿ. ಆದ್ರೆ ಈ ಏಕಾದಶಿ ದ್ವಾದಶಿ ದಿವಸ ಏನಾಗುತ್ತೆ, ಸಾಮಾನ್ಯವಾಗಿ ನಾವು ಭಗವಂತನ ಅವತಾರದ ದಿನಗಳಂದು ಅಥವಾ ವಿಶೇಷ ಈ ಆಚಾರ್ಯರ ಈ ರೀತಿಯ ಅವರ ಆವಿರ್ಭಾವದ ದಿನಗಳಂದು ನಾವು ಅರ್ಧ ದಿನ ಉಪವಾಸ ಮಾಡ್ತೀವಿ ಸಾಮಾನ್ಯವಾಗಿ. ಆದ್ರೆ ಇದು ಏಕಾದಶಿ ಆದ್ಮೇಲೆ ದ್ವಾದಶಿ ದಿವಸ ಅರ್ಧ ದಿನ ಉಪವಾಸ ಮಾಡಿದ್ರೆ ಏಕಾದಶಿ ಪಾರಣೆ ಹೇಗೆ ಮಾಡೋದು? ಆದ್ರಿಂದ ಈ ಒಂದು ವಿಶೇಷವಾದದ್ದು ಏಕಾದಶಿ ದಿನದಂದು ನಾವು ಅರ್ಧ ದಿನ ಉಪವಾಸ ಮಾಡಿ ದ್ವಾದಶಿ ಸಾಮಾನ್ಯವಾಗಿ ಪಾರಣೆ ಮಾಡಿ ದಿನವನ್ನ ಮುಂದುವರಿಸ್ತೀವಿ. ಸೊ ಈ ಒಂದು ವಾಮನ ದೇವರ ಲೀಲೆ ಇದು ಭಾಗವತದ 8ನೇ ಸ್ಕಂದದಲ್ಲಿ ಇದೆ. ಸುಮಾರು 17-18 ಅಧ್ಯಾಯಗಳಿಂದ ಪ್ರಾರಂಭ ಆಗುತ್ತೆ. ಅದ್ಭುತವಾದ ಒಂದು ಲೀಲೆ. ಭಗವಂತನ ಲೀಲೆಯಲ್ಲಿ ಭಗವಂತ ಅಂದ್ರೆ 3 ವಿಷಯಗಳಿರುತ್ತೆ: ಭಗವಂತ, ಭಕ್ತ, ಭಕ್ತಿ. ಭಗವಂತ ಇದ್ದಿದ್ ಕಡೆ ಭಕ್ತ ಇರ್ಬೇಕು, ಭಕ್ತ ಇದ್ದಿದ್ ಕಡೆ ಭಕ್ತಿ ಇರ್ಬೇಕು. ಅದಕ್ಕೆ ನಾವು ಭಾಗವತದಲ್ಲಿ ನೋಡ್ತೀವಿ, ಭಾಗವತದ ಶ್ರವಣದ ಉದ್ದೇಶ ಏನು? ಪರಿಶುದ್ಧರಾಗ್ತೀವಿ. ಹೇಗೆ ಪರಿಶುದ್ಧರಾಗ್ತೀವಿ ನಾವು? ಕೇವಲ ಶ್ರವಣ ಮಾತ್ರದಿಂದ ನಾವು ಪರಿಶುದ್ಧರಾಗ್ತೀವಿ. ಯಾಕೆ, ಹೇಗೆ?
ಯಾಕೆಂದ್ರೆ ಭಾಗವತದಲ್ಲಿ ಕೇವಲ ಇರೋದು ಭಗವಂತನ ಗುಣಗಾನ, ಭಗವಂತನ ವಿವಿಧ ಲೀಲೆಗಳ ಗುಣಗಾನ, ಅವನ ಸೃಷ್ಟಿಯ ಹೇಗೆ ನಡೆಸ್ತಾನೆ, ಎಲ್ಲದರ ಮುಖ್ಯವಾದ ಅವತಾರಗಳು, ಮತ್ತೆ ಪ್ರತಿಯೊಂದು ಲೀಲೆಯಲ್ಲೂ ಕೂಡ ಭಗವಂತನ ಭಕ್ತರು ಕೂಡ ಒಳಗೊಂಡಿರ್ತಾರೆ. ಇಲ್ಲಾಂದ್ರೆ ಭಗವಂತ ಒಬ್ಬನೇ ಇರಲ್ಲ. ಭಗವಂತನಿಗೆ ಈ ಭೌತಿಕ ಜಗತ್ತಿನಲ್ಲಿ ಇರೋದು ಒಂದೇ ಒಂದು ಕೆಲಸ, ತನ್ನ ಭಕ್ತರ ಪಾಲನೆ. ಭೌತಿಕ ಜಗತ್ತನ್ನ ನೋಡ್ಕೊಳ್ಳೋ ಅವಶ್ಯಕತೆ ಕೃಷ್ಣನಿಗಿಲ್ಲ, ಅದು ವಿಷ್ಣು ನೋಡ್ಕೋತಾನೆ. ಆದ್ರೆ ಕೃಷ್ಣನ ಒಂದೇ ಉದ್ದೇಶ ಭಕ್ತರ ಜೊತೆ ಲೀಲೆಯನ್ನ ನಡೆಸೋದು, ಅದು ಕೃಷ್ಣನ ಉದ್ದೇಶ. ಸೊ ಯಾವುದೇ ಒಂದು ಅವತಾರದಲ್ಲೂ ಕೂಡ ನಾವು ಜೊತೆಗೆ ಭಗವಂತನ ಭಕ್ತರ ಗುಣಗಾನವನ್ನು ಕೂಡ ನಾವು ಕೇಳ್ತೀವಿ. ಆದ್ರಿಂದ ಭಾಗವತ ಶ್ರವಣ ಮಾಡಿದಾಗ ಭಗವಂತ, ಭಕ್ತ, ಭಕ್ತಿ ಮೂರು ವಿಷಯಗಳನ್ನು ತಿಳ್ಕೊಂಡು ನಾವು ಶ್ರವಣದಿಂದಲೇ ನಾವು ಪರಿಶುದ್ಧರಾಗ್ತೀವಿ. ಇಲ್ಲೂ ಅಷ್ಟೇ, ಬಲಿ ಮಹಾರಾಜ ಎಂತಹ ಅತ್ಯುತ್ಕೃಷ್ಟ ಭಕ್ತರ ಅಂತ ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲ ಶ್ರವಣ ಮಾಡಿದಾಗ ನಮಗೆ ಉತ್ಸಾಹ ಹೆಚ್ಚಾಗ್ಬೇಕು ಭಕ್ತಿ ಮಾಡಕ್ಕೆ. ಸಾಮಾನ್ಯವಾದ ಸ್ಥಿತಿಗಳಲ್ಲಿ ಇವರು ಭಕ್ತಿ ಮಾಡಿಲ್ಲ. ಪ್ರಹ್ಲಾದ್ ಮಹಾರಾಜ, ಧ್ರುವ ಮಹಾರಾಜ, ಬಲಿ ಮಹಾರಾಜ ವಿಶೇಷವಾದ ಕಷ್ಟದ ಸನ್ನಿವೇಶಗಳಲ್ಲಿ ಭಕ್ತಿ ಮಾಡ್ತಾರೆ. ಸೊ ಇವತ್ತು ತುಂಬಾ ಅದ್ಭುತವಾದದ್ದು. ಎಂದಿನಂತೆ ಮತ್ತೆ ಹೇಳ್ತೀನಿ, ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಈ ಲೀಲೆಯಲ್ಲಿ ಮುಳುಗಿಸ್ಬಿಡಿ. ಸೊ ಎಲ್ಲ ಒಂದು ಕಥೆಗಳು ಶುರು ಆಗೋಂಗೆ ಒಂದಾನೊಂದು ಕಾಲದಲ್ಲಿ ನಮಗೆ ಗೊತ್ತು, ಸ್ವರ್ಗದ ನಿವಾಸಿಗಳು ಅಂದ್ರೆ ದೇವತೆಗಳು. ಸೊ ಈ ಭೌತಿಕ ಜಗತ್ತು ಬ್ರಹ್ಮಾಂಡ ಸೃಷ್ಟಿ ಆದ್ಮೇಲೆ ಬ್ರಹ್ಮ ಹಲವಾರು ಪ್ರಜಾಪತಿಗಳನ್ನ ಸೃಷ್ಟಿ ಮಾಡ್ತಾನೆ. ಆ ಪ್ರಜಾಪತಿಗಳಲ್ಲಿ ಒಬ್ಬರು ಕಶ್ಯಪ ಮುನಿ. ಕಶ್ಯಪ ಮುನಿಯರಿಗೆ, ಆ ಮುನಿಗೆ ಹಲವಾರು ಪತ್ನಿಯರಿರ್ತಾರೆ. ಅದರಲ್ಲಿ ವಿಶೇಷವಾಗಿ ದಿತಿ ಮತ್ತೆ ಅದಿತಿ. ದಿತಿ ಇಂದ ದೈತ್ಯರು ಬರ್ತಾರೆ, ರಾಕ್ಷಸರು, ಅಸುರರು, ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇಂಥವರು. ಅದಿತಿಯಿಂದ ಆದಿತ್ಯರು ಅಥವಾ ದೇವತೆಗಳು. ಸೊ ಒಂದ್ ಕಡೆ ಅಸುರರು, ಇನ್ನೊಂದ್ ಕಡೆ ದೇವತೆಗಳು, ಇಬ್ರು ಕೂಡ ಕಸಿನ್ಸ್. ಇಬ್ರು ಕೂಡ ಕಸಿನ್ಸ್, ಯಾಕಂದ್ರೆ ಒಬ್ಬರೇ ತಂದೆ ಕಶ್ಯಪ ಮುನಿ. ಸಾಮಾನ್ಯವಾಗಿ ಇವರ ನಡುವೆ ಯಾವಾಗ್ಲೂ ಜಗಳ ನಡೀತಾ ಇರುತ್ತೆ. ಸ್ವರ್ಗಲೋಕದಲ್ಲಿ ದೇವತೆಗಳಿಗೆ, ಸ್ವರ್ಗವಾಸಿಗಳಿಗೆ ಏನು ಆತಂಕ ಇಲ್ಲ, ಒಂದೇ ಆತಂಕ ಅಸುರರು. ಒಂದು ಯಾವಾಗ ಬೇಕಾದ್ರೂ ಅವರು ಅವರ ರಾಜ್ಯ, ಮನೆ, ಸಂಪತ್ತು ಎಲ್ಲವನ್ನೂ ಕಿತ್ಕೊಂಡ್ಬಿಡ್ಬೋದು. ಸೊ ಇದೇ ರೀತಿ ಒಂದ್ ಸತಿ ಏನಾಗತ್ತೆ, ಅಸುರರು ತಮ್ಮ ಗುರುಗಳಾದ ಶುಕ್ರಾಚಾರ್ಯರ ಅವರಿಗೆ ತುಂಬಾ ಚೆನ್ನಾಗಿ ಸೇವೆ ಮಾಡಿ ಅವರಿಂದ ಅನುಗ್ರಹಿತರಾಗಿ ತುಂಬಾ ಶಕ್ತಿಯನ್ನ ಪಡಿತಾರೆ. ಶಕ್ತಿಯನ್ನ ಪಡೆದು ದೇವತೆಗಳ ವಿರುದ್ಧ ಆಕ್ರಮಣ ಮಾಡ್ತಾರೆ. ಆಗ ದೇವತೆಗಳು ತಮ್ಮ ಗುರುಗಳಾದ ಬೃಹಸ್ಪತಿಯನ್ನ ಸಮೀಪಿಸ್ತಾರೆ. ಬೃಹಸ್ಪತಿ ಹೇಳ್ತಾರೆ, ಈಗ ಅವರ ಸಮಯ ತುಂಬಾ ಚೆನ್ನಾಗಿದೆ, ಅವರು ತಮ್ಮ ಗುರುಗಳಿಂದ ಅನುಗ್ರಹಿತರಾಗಿದ್ದಾರೆ, ನಿಮಗೆ ಅವರನ್ನ ಸೋಲ್ಸೋಕೆ ಸಾಧ್ಯವೇ ಇಲ್ಲ. ಉತ್ತಮ ಎಂದರೆ ನೀವು ಸುಮ್ಮನೆ ನಿಮ್ಮ ಈ ಒಂದು ಜಾಗವನ್ನು ಬಿಟ್ಟು ನೀವೆಲ್ಲರೂ ಬಚ್ಚಿಟ್ಕೊಂಡ್ಬಿಡೋದು ವಾಸಿ. ಸೊ ಎಲ್ಲ ದೇವತೆಗಳು ಬೇರೆ ಬೇರೆ ರೂಪಗಳನ್ನ ತಳೆದು ಸ್ವರ್ಗದಿಂದ ಮಾಯ ಆಗ್ತಾರೆ, ಬೇರೆ ಬೇರೆ ಕಡೆ ಹೋಗಿ ಬಚ್ಚಿಟ್ಕೊಳ್ತಾರೆ. ಸೊ ಅದಿತಿಗೆ ತುಂಬಾ ನೋವಾಗತ್ತೆ, ಇದೇನಿದು, ನನ್ನ ಪುತ್ರರ ಮನೆ ಮಠ ಎಲ್ಲವನ್ನೂ ಕಸಿದುಕೊಂಡ್ಬಿಟ್ಟಿದ್ದಾರೆ ಈ ಅಸುರರು. ಸೊ ತಾಯಿ ವಾತ್ಸಲ್ಯ ಮಮತೆಯಿಂದ ಯೋಚನೆ ಮಾಡ್ತಾಳೆ, ಹೇಗಾದ್ರೂ ಮಾಡಿ ಇವ್ರಿಗೆ ಅವರ ರಾಜ್ಯ ಎಲ್ಲವನ್ನು, ಸಂಪತ್ತೆಲ್ಲವನ್ನು ನಾನು ವಾಪಸ್ ಕೊಡಿಸ್ಬೇಕು ಅನ್ಬಿಟ್ಟು ಕಶ್ಯಪ ಮುನಿಗಳ ಹತ್ರ ಅವರನ್ನ ನೋಡಕ್ ಹೋಗ್ತಾಳೆ, ತಮ್ಮ ಪತಿಯನ್ನ. ಕಶ್ಯಪ ಮುನಿಗಳು ನೋಡ್ ತಕ್ಷಣ, ಅದಿತಿಯನ್ನ ನೋಡ್ ತಕ್ಷಣ ಹೇಳ್ತಾರೆ, ನೀನು ಏನೋ ಗೊಂದಲದಲ್ಲಿ ಇದೆಯಾ, ಏನು ಅಂತ ತಿಳಿಸು ಅಂತ. ಆಮೇಲೆ ಅದಿತಿ ಹೇಳ್ತಾಳೆ ಈ ರೀತಿ, ನನ್ನ ಮಕ್ಕಳನ್ನ ಹೀಗೆ ಓಡಿಸ್ಬಿಟ್ಟಿದ್ದಾರೆ ಸ್ವರ್ಗದಿಂದ, ಆದ್ರಿಂದ ಆ ಒಂದು ಸ್ವರ್ಗಲೋಕಗಳನ್ನ, ತ್ರಿಲೋಕಗಳನ್ನ ನಾನು ವಾಪಸ್ ಪಡಿಬೇಕು. ಇಂದ್ರ ಮತ್ತೆ ತನ್ನ ಸ್ಥಾನವನ್ನು ಪಡಿಬೇಕು, ದೇವತೆಗಳಿಗೆ ಮತ್ತೆ ಅವರವರ ಸ್ಥಾನಗಳನ್ನು ಕೊಡ್ಬೇಕು.
ಇದೇ ನನ್ನ ಉದ್ದೇಶ. ಕಶ್ಯಪ ಮುನಿ ಹೇಳ್ತಾರೆ, ಆಯ್ತು ನೀನು ಒಂದು ವ್ರತವನ್ನ ಮಾಡು, ಪಯೋವ್ರತ. ಪಯೋವ್ರತ ಇದು ಕಠಿಣವಾದ ವ್ರತ. ಭಗವಂತನ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಿ ಒಂದು ವ್ರತದ ಒಂದು ನಿರೂಪಣೆ ಇದೆ ಭಾಗವತದಲ್ಲಿ. ಆ ನಿರೂಪಣೆ, ಆ ಒಂದು ವ್ರತವನ್ನ ಮಾಡಿದ್ರೆ ಭಗವಂತನ ಅನುಗ್ರಹದಿಂದ ನಿನಗೆ ಏನು ಬೇಕೋ ಅದು ಲಭ್ಯವಾಗುತ್ತೆ. ಅದಿತಿ ಪಯೋವ್ರತವನ್ನ ಮಾಡ್ತಾಳೆ. ಆ ವ್ರತದ ಕೊನೆಯಲ್ಲಿ ಭಗವಂತ ಸ್ವಯಂ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗ್ಬಿಟ್ಟು ಅದಿತಿ ಅದ್ಭುತವಾದ ಪ್ರಾರ್ಥನೆಗಳನ್ನ ಅರ್ಪಿಸ್ತಾಳೆ. ಭಗವಂತ ಉತ್ತರವಾಗಿ ಹೇಳ್ತಾನೆ, ನನಗೆ ಗೊತ್ತು ನೀನು ಈ ವ್ರತವನ್ನ ಮಾಡಿದ್ದ ಉದ್ದೇಶ ಏನು ಅಂತ ನನಗೆ ತಿಳಿದಿದೆ. ಆದ್ರೆ ಈಗ ಸಮಯ ದೇವತೆಗಳಿಗೆ ಅಷ್ಟು ಚೆನ್ನಾಗಿಲ್ಲ. ಮತ್ತೆ ನೀನು ಪಡ್ತಾ ಇರುವಂತ ಆಸೆಯನ್ನ ಪೂರೈಸಕ್ ಇವಾಗ ಈಗ ಕ್ಷಣ ಸಾಧ್ಯ ಇಲ್ಲ. ಆದ್ರೆ ನೀನು ಅಷ್ಟು ಅದ್ಭುತವಾಗಿ ನಿನ್ನ ಒಂದು ವ್ರತದ ಎಲ್ಲಾ ನಿಯಮ ನಿಬಂಧನೆಗಳನ್ನ ಪಾಲನೆ ಮಾಡಿದ್ಯಾ. ಮತ್ತೆ ಕಶ್ಯಪ ಮುನಿಗಳು ಕೂಡ ತಮ್ಮ ಕಠೋರ ತಪಶ್ಚರ್ಯಗಳಿಂದ ನನ್ನ ಪ್ರಸನ್ನಪಡಿಸಿದ್ದಾರೆ. ಆದ್ರಿಂದ ನಿಮ್ಮಿಬ್ರಿಗೂ ಅನುಗ್ರಹ ನೀಡಬೇಕು ಅಂತ ನಾನು ನಿರ್ಧರಿಸಿದ್ದೀನಿ. ಅದಕ್ಕೆ ನಾನೇ ಖುದ್ದಾಗಿ ನಿಮ್ಮ ಮಗನಾಗಿ ಅವತರಿಸ್ತೀನಿ. ಸೊ ಇಬ್ಬರಿಗೂ ತುಂಬಾ ಸಂತೋಷ. ಭಗವಂತನೇ ತಾನೇ ಸ್ವಯಂ ತಮ್ಮ ಮಗನಾಗೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾನೆ. ಕಾಲಕ್ರಮೇಣ ಭಗವಂತ ಕಶ್ಯಪ ಮುನಿಯ ದೇಹವನ್ನ ಪ್ರವೇಶ ಮಾಡ್ತಾನೆ. ಈ ವಸುದೇವ ದೇವಕಿ ವಾಸುದೇವ ಕೃಷ್ಣನ ಜನ್ಮಾಷ್ಟಮಿಯ ಒಂದು ಪ್ರವಚನದಲ್ಲೂ ನಾವು ತಿಳ್ಕೊಂಡ್ವಿ. ಭಗವಂತ ಮೊದಲು ವಸುದೇವನ ಹೃದಯವನ್ನ ಪ್ರವೇಶಿಸ್ತಾನೆ, ಆಮೇಲೆ ದೇವಕಿಯ ಹೃದಯವನ್ನು ಪ್ರವೇಶಿಸ್ತಾನೆ, ಆಮೇಲೆ ಹೊರಗೆ ಕಾಣಿಸ್ಕೋತಾನೆ ತನ್ನ ಚತುರ್ಭುಜ ರೂಪದಲ್ಲಿ. ಅದೇ ರೀತಿ ಇಲ್ಲೂ ಕೂಡ ಭಗವಂತ ಮೊದಲು ಕಶ್ಯಪ ಮುನಿಯನ್ನ ಪ್ರವೇಶಿಸ್ತಾನೆ, ಆಮೇಲೆ ಅಲ್ಲಿಂದ ಅದಿತಿಯ ಗರ್ಭಕ್ಕೆ ಹೋಗಿ ಸರಿಯಾದ ಸಮಯದಲ್ಲಿ ಅವನು ಪ್ರತ್ಯಕ್ಷನಾಗ್ತಾನೆ. ಇದು ಈ ಒಂದು ದ್ವಾದಶಿಯ ದಿನದಂದು, ಹರೇ ಕೃಷ್ಣ, ದ್ವಾದಶಿಯ ದಿನ, ಶ್ರವಣ ದ್ವಾದಶಿಯ ದಿನ, ಅಭಿಜಿತ್ ನಕ್ಷತ್ರ, ಆ ಒಂದು ಮಂಗಳಕರ ಸಮಯದಲ್ಲಿ ಭಗವಂತ ಅದಿತಿಯ ದೇಹದಿಂದ ಹೊರಗಡೆ ಪ್ರತ್ಯಕ್ಷನಾಗ್ತಾನೆ. ಹೇಗೆ ಪ್ರತ್ಯಕ್ಷನಾಗ್ತಾನೆ ಅಂದ್ರೆ ತನ್ನ ಸ್ವರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಭಗವಂತ ನಮ್ಮ ತರ ಭೌತಿಕ ದೇಹವನ್ನ ಸ್ವೀಕಾರ ಮಾಡೋದಿಲ್ಲ, ತನ್ನ ಆಧ್ಯಾತ್ಮಿಕ ದೇಹದಲ್ಲೇ ಪ್ರತ್ಯಕ್ಷನಾಗ್ತಾನೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತೇನೆ, ಆತ್ಮ ಮಾಯೆಯ, ನನ್ನ ಶಕ್ತಿಯಿಂದ ನಾನು ಪ್ರಕಟನಾಗ್ತೀನಿ. ಭೌತಿಕ ಜೀವಿಗಳ ತರ ನಾನು ಒತ್ತಾಯಿತನಾಗಿ ಭೌತಿಕ ದೇಹವನ್ನು ಪಡೆದು ನಾನು ಅವತರಿಸ್ಬೇಕಾಗಿಲ್ಲ. ಸೊ ವಿಷ್ಣು ತನ್ನ ಚತುರ್ಭುಜ ಶಂಖಚಕ್ರ ಗದಾ ಪದ್ಮಪಾಣಿಯನಾಗಿ, ಅದ್ಭುತವಾದ ಚಿನ್ನದ ಕಿರೀಟ, ಸುಂದರ ಗುಂಗುರು ಕೂದಲು, ಹಸನ್ಮುಖನಾಗಿ, ಮತ್ತೆ ಮಾಲೆಯನ್ನ ಧರಿಸಿದ್ದು, ಕೌಸ್ತುಭ ಮಣಿ, ಶ್ರೀವತ್ಸ, ತನ್ನ ಪೀತಾಂಬರ ಎಲ್ಲವನ್ನು ಧರಿಸಿದ್ದು ತನ್ನ ಮೂಲ ರೂಪದಲ್ಲಿ ಭಗವಂತ ಪ್ರಕಟನಾಗ್ತಾನೆ. ಕಶ್ಯಪ ಮತ್ತು ಅದಿತಿಯರಿಗೆ ಬಹಳ ಸಂತೋಷ ಆಗುತ್ತೆ. ಆಮೇಲೆ ಭಗವಂತ ತಕ್ಷಣ ತನ್ನ ರೂಪವನ್ನು ಬದಲಾವಣೆ ಮಾಡ್ಕೊಂಡು ಒಬ್ಬ ಕುಬ್ಜ ಬ್ರಾಹ್ಮಣನ ರೂಪವನ್ನ ತಳಿತಾನೆ. ಕುಬ್ಜ ಬ್ರಾಹ್ಮಣ ಅಂದ್ರೆ ವಾಮನ, ಕುಬ್ಜ. ಸೊ ಈ ವಾಮನ ಆ ಒಂದು ಬ್ರಾಹ್ಮಣನ ಅವತಾರವನ್ನ ತಳಿತಾನೆ. ಆಮೇಲೆ ಅವನ ಒಂದು ಜಾತ ಸಂಸ್ಕಾರ, ನಾಮಕರಣ, ಆಮೇಲೆ ಉಪವೀತ ಧಾರಣೆ ಎಲ್ಲವೂ ನಡೆಯುತ್ತೆ. ಎಲ್ಲಾ ದೇವತೆಗಳೆಲ್ಲರೂ ಬಂದು, ಪ್ರತಿಯೊಬ್ರು ಬ್ರಹ್ಮ ಶಿವ ಎಲ್ಲರೂ ಕೂಡ ಬಂದು ಅವನಿಗೆ, ಭಗವಂತ ಅವತರಿಸಿದ್ದಾನೆ, ಅವನಿಗೆ ವಿಧವಾದ ಎಲ್ಲ ಕೊಡುಗೆಗಳನ್ನ ಕೊಡ್ತಾರೆ, ಗಿಫ್ಟ್ಸ್ ನ ಕೊಡ್ತಾರೆ, ಉಡುಗೊರೆಗಳನ್ನ. ಒಬ್ರು ಅವರಿಗೆ ಅವನ ಕಮಂಡಲು, ಒಬ್ರು ಅವನ ಜಿಂಕೆ ಚರ್ಮ, ಅವನ ಸೊಂಟದ ಪಟ್ಟಿ, ಜಾನುವಾರು ಒಬ್ರು ಕೊಡ್ತಾರೆ, ಇನ್ನೊಬ್ರು
ಆ ದಂಡ ಕೊಡ್ತಾರೆ. ಸೊ ವಾಮನ ದೇವರ ಪ್ರತಿ ಅವ್ರಿಗೆ ಏನೇನು ಇತ್ತು ಅವಶ್ಯಕತೆ ಎಲ್ಲದನ್ನು ಕೂಡ ಒಬ್ರೊಬ್ರು ಕೂಡ ಬಂದು ಅವರು ಉಡುಗೊರೆಗಳನ್ನ ಕೊಡ್ತಾರೆ. ಭಗವಂತ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ ಬ್ರಾಹ್ಮಣನಾಗಿ. ಆಮೇಲೆ ಕಾಲಕ್ರಮೇಣ ಏನಾಗುತ್ತೆ, ಒಂದು ಸಮಯದಲ್ಲಿ ಆ ದಾನವರ ನಾಯಕ ಆ ಸಮಯದಲ್ಲಿ ಬಲಿ ಮಹಾರಾಜ. ಬಲಿ ಮಹಾರಾಜ ಯಾರು? ಪ್ರಹ್ಲಾದ ಮಹಾರಾಜರ ಮೊಮ್ಮಗ. ಪ್ರಹ್ಲಾದ ಮಹಾರಾಜನ ಮಗ ವಿರೋಚನ, ಅವನ ಮಗ ಬಲಿ ಮಹಾರಾಜ. ಪ್ರಹ್ಲಾದ ಮಹಾರಾಜ ಮಹಾಭಕ್ತ. ವಿರೋಚನ ಭಕ್ತನಾಗಿರೋದಿಲ್ಲ, ಆದ್ರೆ ಬ್ರಾಹ್ಮಣರಿಗೆ ತುಂಬಾ ಗೌರವವನ್ನು ಕೊಡುವಂತವನು, ದಾನವನ್ನು ಮಾಡುವಂತವನು. ಅವನ ಮಗ ಬಲಿ, ಅವನಿಗೆ ಎರಡೂ ಇತ್ತು, ಭಕ್ತಿಯೂ ಇತ್ತು, ಬ್ರಾಹ್ಮಣರ ಒಂದು ಗೌರವವೂ ಆದರವೂ ಇತ್ತು. ಸೊ ಆ ಬಲಿ ಮಹಾರಾಜ ಭೃಗು ಮುನಿಗಳ ಒಂದು ಕುಟುಂಬದಲ್ಲಿ, ಒಂದು ಪರಂಪರೆಯಲ್ಲಿ ಬಂದಿದ್ದಂತಹ ಬ್ರಾಹ್ಮಣರು ಬಲಿ ಮಹಾರಾಜನಿಗೋಸ್ಕರ ಹಲವಾರು ಯಜ್ಞ ಯಾಗಾದಿಗಳಲ್ಲಿ ತೊಡಗಿರ್ತಾರೆ. ನರ್ಮದಾ ನದಿಯ ಉತ್ತರದ ಭಾಗದಲ್ಲಿ ಭೃಗುಕಚ್ಚ ಅಂತ ಒಂದು ಜಾಗ ಇತ್ತು. ಇವತ್ತು ಕೂಡ ಅದಿದೆ. ಅದಕ್ಕೆ ಭರೂಚ್ ಅಂತ ಹೇಳ್ತಾರೆ. ಭರೂಚಲ್ಲಿ ಇವತ್ತಿಗೂ ಕೂಡ ವಾಮನ ದೇವರ ಪಾದದ ಚಿಹ್ನೆಗಳಿದೆ. ಇವತ್ತು ಕೂಡ ನಾವು ಹೋದ್ರೆ ಗುಜರಾತ್ ಅಲ್ಲಿ ಬರೋಡಾ ಮತ್ತೆ ಸೂರತ್ ನಡುವೆ ನಾವು ಯಾವ್ದೋ ಸೇವೆಗೋಸ್ಕರ ಅಲ್ಲಿಗೆ ಕುಟುಂಬ ನಾವು ಹೋಗಿದ್ವಿ. ಸೊ ಆ ಭೃಗುಕಚ್ ಅನ್ನೋ ಜಾಗಕ್ಕೆ ವಾಮನ ದೇವ ಹೋಗ್ತಾರೆ. ಪುಟ್ಟ ಬಾಲಕ ಬ್ರಾಹ್ಮಣ ವಟು, ಅವನು ಆ ಒಂದು ಯಜ್ಞದ ಪ್ರದೇಶವನ್ನ ಅವನು ಪ್ರವೇಶ ಮಾಡಿದ ತಕ್ಷಣ ಅವನ ಮುಖದಿಂದ ಹೊರಬರುತ್ತಿದ್ದ ಆ ಒಂದು ಪ್ರಭೆಯಿಂದಾಗಿ ಎಲ್ಲರಿಗೂ ಕೂಡ ಕಣ್ಣು ಕುಕ್ಕದಂಗ ಆಗತ್ತೆ. ತಕ್ಷಣ ಎದ್ದು ನಿಂತ್ಕೋತಾರೆ. ಯಾರೋ ಅತ್ಯಂತ ಗೌರವಾನ್ವಿತ ವ್ಯಕ್ತಿ ಬಂದಿರಬೇಕು. ಯಾಕಂದ್ರೆ ಈ ಪ್ರಭೆ ಎಲ್ಲಿಂದ ಬರೋದು? ಇದು ಆಧ್ಯಾತ್ಮಿಕ, ಇದು ಇವಾಗ ನಾವು ಆತ್ಮ ಭಗವಂತನ ಅಂಶ. ಆತ್ಮದಲ್ಲಿ ಶಕ್ತಿ, ಆತ್ಮ ಅಂದ್ರೆ ಶಕ್ತಿ. ಆ ಶಕ್ತಿ, ಆ ಒಂದು ಹೊಳಪಿರತ್ತೆ ಶಕ್ತಿಯಲ್ಲಿ, ಪ್ರಭೆ. ಅದಕ್ಕೆ ಯಾರಾದ್ರೂ ಆಧ್ಯಾತ್ಮಿಕವಾಗಿ ಮುಂದುವರೆದಿದ್ರೆ ನಾವು ಅವರನ್ನ ನೋಡಿದ್ರೆ ಅವರ ಮುಖದಲ್ಲಿ ತೇಜಸ್ಸಿದೆ ಅಂತ ಹೇಳ್ತೀವಿ, ಏನೋ ಬೆಳಕು ಬರ್ತಾ ಇದೆ ಅಂತ. ಅದು ಆತ್ಮದ ಶಕ್ತಿ, ಆತ್ಮದ ಬೆಳಕು. ಭಗವಂತ ತಾನೇ ಬಂದಿದ್ದಾನೆ, ಎಲ್ಲಾ ಬೆಳಕಿನ ಮೂಲ. ಸೊ ಅವನು ಪ್ರಜ್ವಲಿಸ್ತಾ ಇದ್ದಾನೆ. ಎಲ್ಲರೂ ತಕ್ಷಣ ಎದ್ದು ನಿಂತ್ಕೋತಾರೆ. ಓ, ಯಾರೋ ಮಹಾಬ್ರಾಹ್ಮಣರು ಬಂದಿದ್ದಾರೆ. ಬಲಿ ಮಹಾರಾಜನಿಗೂ ತುಂಬಾ ಸಂತೋಷ ಆಗುತ್ತೆ. ಓ, ನನ್ನ ಯಜ್ಞ ವೇದಿಕೆಗೆ ಈ ಅತ್ಯಂತ ಯೋಗ್ಯ ಬ್ರಾಹ್ಮಣ ಬಂದಿದ್ದಾನೆ ಅನ್ಬಿಟ್ಟು ತಕ್ಷಣ ಎದ್ಬಿಟ್ಟು ಆ ಬ್ರಾಹ್ಮಣನ ಪಾದವನ್ನ ತೊಳಿತಾನೆ. ತೊಳೆದ್ಬಿಟ್ಟು ಆ ನೀರನ್ನ ಪ್ರೋಕ್ಷಣೆ ಮಾಡ್ಕೊತಂತ ನಮ್ಮ ತಲೆಗೆ. ಇದು ಸಾಧಾರಣವಾಗಿ ನಾವು ಮಾಡ್ಬೇಕಾದಂತ ವಿಷಯ. ಯಾರಾದ್ರೂ ಮನೆಗೆ ಬ್ರಾಹ್ಮಣರು ಅಥವಾ ವೈಷ್ಣವರು ಬಂದ್ರೆ ಅವರ ಪಾದವನ್ನ ತೊಳೆದು ಅದರ ನೀರನ್ನ ನಾವು ಚಿಮುಕ್ಸ್ಕೋಬೇಕು. ಇನ್ನು ಸಾಮಾನ್ಯ ಬ್ರಾಹ್ಮಣ ಅಲ್ಲ, ಭಗವಂತ ಸ್ವಯಂ. ನಾವು ಕೃಷ್ಣನ ವಿಷ್ಣುವಿನ ದೇವಸ್ಥಾನಕ್ಕೆ ಹೋದ್ರೆ ಚರಣಾಮೃತವನ್ನು ಕೊಡ್ತಾರೆ. ಚರಣಾಮೃತ ಅಂದ್ರೆ ಅವರ ಪಾದವನ್ನ ತೊಳೆದಿರುವಂತ ನೀರು. ತುಂಬಾ ಅದರಿಂದ ನಾವು ಪಾವನರಾಗ್ತೀವಿ, ಪರಿಶುದ್ಧರಾಗ್ತೀವಿ. ಸೊ ಬಲಿ ಮಹಾರಾಜನಿಗೆ ತುಂಬಾ ಸಂತೋಷದಿಂದ ತಾನು, ತನ್ನ ಕುಟುಂಬ ಎಲ್ಲರೂ ಕೂಡ ಅದನ್ನ, ಆ ನೀರನ್ನ ಪ್ರೋಕ್ಷಣೆ ಮಾಡ್ಕೋತಾರೆ. ಪ್ರೋಕ್ಷಣೆ ಮಾಡ್ಕೋತಾನೆ. ಆಮೇಲೆ ಬಲಿ ಮಹಾರಾಜ ವಾಮನ ದೇವನ್ ಕೇಳ್ತಾನೆ, ಓ ಬ್ರಾಹ್ಮಣರೇ, ನೀವು ಇಲ್ಲಿ ಬಂದಿರೋದಕ್ಕೆ ಏನೋ ಒಂದು ಕಾರಣ ಇರ್ಬೇಕು. ನನ್ನಿಂದ ಏನೋ ನಿಮ್ಮ ಸೇವೆ ಆಗೋದಿದೆ, ಅದಕ್ಕೆ ನೀವು ಇಲ್ಲಿಗೆ ಬಂದಿದ್ದೀರಾ. ದಯವಿಟ್ಟು ನಿಮ್ಮ ಮನಸ್ಸನ್ನ ಬಹಿರಂಗ ಮಾಡಿ, ದಯವಿಟ್ಟು ತಿಳಿಸಿ ನನ್ನಿಂದ ಏನು ಸೇವೆ ಆಗ್ಬೋದು. ಮತ್ತೆ ನಾನು ಈ 3 ಲೋಕಗಳ ಒಡೆಯ. ನಿಮಗೆ ಏನು ಬೇಕೋ, ಚಿನ್ನ, ಬೆಳ್ಳಿ, ಒಡವೆ, ಆಭರಣ, ಮನೆ, ನೆಲ, ಭೂಮಿ, ಸ್ವತ್ತು, ನಿಮಗೆ ಏನ್ ಬೇಕೋ ಅದನ್ನ ನಾನು ಕೊಡೋದಕ್ಕೆ ಸಿದ್ಧನಾಗಿದ್ದೀನಿ. ದಯವಿಟ್ಟು ನೀವು ನಿಮ್ಮ ಆಸೆಯನ್ನು ಬಹಿರಂಗ ಮಾಡಿ. ಆಗ ವಾಮನ ದೇವ ಬ್ರಾಹ್ಮಣ ಹುಡುಗ ಬಲಿ ಮಹಾರಾಜನ ಒಂದು ಪೀಳಿಗೆಯನ್ನ, ಅವರ ಪೂರ್ವಜರನ್ನೆಲ್ಲ ಹೊಗಳ್ತಾನೆ. ವಿಶೇಷವಾಗಿ ಪ್ರಹ್ಲಾದ ಮಹಾರಾಜ, ವಿರೋಚನ ಹೇಗೆ ಬ್ರಾಹ್ಮಣರಿಗೆ ತುಂಬಾ
ವಿಧೇಯನಾಗಿದ್ದವನು. ಹಿರಣ್ಯಕಶಿಪು ಹಿರಣ್ಯಾಕ್ಷ ಕೂಡ ಸಾಮಾನ್ಯರಲ್ಲ, ಯಾಕಂದ್ರೆ ಅವರು ಭಗವಂತನ ಭಕ್ತರು. ಆ ಒಂದು ರಾಕ್ಷಸರ ಅಸುರರಾಗಿ ಬಂದಿರ್ತಾರೆ. ಅವರು ಅದರಲ್ಲೂ ಅಸಾಧಾರಣರಾಗಿದ್ರು. ತಮ್ಮ ಯುದ್ಧದ ಕಲೆಯಲ್ಲೂ ಕೂಡ ಅಸಾಧಾರಣರಾಗಿದ್ರು. ಮತ್ತೆ ಎಲ್ಲರೂ ಅವ್ರಿಗೂ ಕೂಡ ಬ್ರಾಹ್ಮಣರಲ್ಲಿ ಆ ಅಂದ್ರೆ ಹಿರಣ್ಯಕಶಿಪು ಬ್ರಹ್ಮನ ಪ್ರಸನ್ನ ಪಡಿಸ್ತಾನೆ. ಹೀಗೆ ಬೇರೆ ಬೇರೆ ರೀತಿಗಳಲ್ಲಿ ಆ ಒಂದು ಪರಂಪರೆಯನ್ನ ಹೊಗಳು ವಾಮನ ದೇವ ಹೇಳ್ತಾನೆ, ನೀನು ಇಂತಹ ಒಳ್ಳೆಯ ಕುಟುಂಬದಲ್ಲಿ ಜನಿಸಿದ್ಯಾ, ನನಗೆ ಏನ್ ಬೇಕಾದ್ರೂ ಕೊಡ್ತೀನಿ ಅಂದಿದ್ಯಾ, ನನಗೆ ಏನು ಬೇಡ, ನನಗೆ ಬೇಕಾಗಿರೋದು ಇಷ್ಟೇ, ನನ್ನ ಪಾದಗಳು ಹಿಡಿಸೋ ಅಷ್ಟು 3 ಹೆಜ್ಜೆಗಳಷ್ಟು ನನಗೆ ನೆಲ ಬೇಕು. ನಾನು 3 ಹೆಜ್ಜೆ ಇಡ್ತೀನಿ, ಅದರಲ್ಲಿ ಎಷ್ಟು ಜಾಗ ಅದು ಆವರಿಸುತ್ತೋ ಅಷ್ಟು ನನಗೆ ನೆಲ ಬೇಕು ಅಷ್ಟೇ. ಇದನ್ನ ಕೇಳಿ ಬಲಿ ಮಹಾರಾಜ ಹೇಳ್ತಾನೆ, ಅಯ್ಯೋ ಇದೇನಿದು, ನಾನು ಚಕ್ರವರ್ತಿ, 3 ಲೋಕಗಳನ್ನ ಆಳ್ತಾ ಇರೋನು, ನೀವ್ ಬರೀ ಕೇವಲ 3 ಹೆಜ್ಜೆಗಳನ್ನ ಕೇಳಿದ್ರೆ ಹೇಗೆ? ಆಗ ಅತಿ ಮುಖ್ಯವಾದ ಉಪದೇಶವನ್ನ ಮಾಡ್ತಾನೆ ವಾಮನ. ಹೇಳ್ತಾನೆ, ನನಗೆ 3 ಹೆಜ್ಜೆಗಳು ಬರ್ಬೇಕು ಅಷ್ಟೇ, ನನಗೆ ಇವಾಗ ಬರ್ಬೇಕಾಗಿರೋದು ಅಷ್ಟೇ, ಬೇಕಾಗಿರೋದು ನನಗೆ, ನಾನು ಅಷ್ಟನ್ನೇ ಸ್ವೀಕಾರ ಮಾಡ್ಬೇಕು. ಬೇಕಾಗಿರೋದಕ್ಕಿಂತ ನಾವು ಹೆಚ್ಚನ್ನ ಯಾವಾಗ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತೀವೋ ಅದು ದುರಾಸೆ ಆಗತ್ತೆ. ದುರಾಸೆ ಆದಾಗ ಮಾಡಬಾರದ ಕೆಲಸಗಳಲ್ಲಿ ತೊಡಗ್ತೀವಿ, ಪಾಪ ಕೃತ್ಯಗಳನ್ನ ಮಾಡ್ತೀವಿ, ಅದರಿಂದ ಕಷ್ಟಗಳನ್ನ ಅನುಭವಿಸ್ತೀವಿ. ಅದಕ್ಕೆ ನಮ್ಗೆ ಪೂರ್ವಜರು ಹೇಳಿದ್ರು, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ಇಷ್ಟೇ ಸಾಧ್ಯನಾ? ಓಕೆ, ಅಷ್ಟೇ. ಎಷ್ಟು ಬೇಕೋ ಅಷ್ಟೇ ನಾವು ಭೌತಿಕವಾಗಿ ತೊಡಗಬೇಕು. ವಾಮನ ದೇವರು ಹೇಳ್ತಾರೆ, ಈ ಸಂಪೂರ್ಣ ಜಗತ್ತೇ ಈ ಒಂದು ದುರಾಸೆ ಹಿಂದೆ ಓಡ್ತಾ ಇದೆ. ಜನರು ಈ ಆಸೆ ಹಿಂದೆನೆ ತಮ್ಮ ಜೀವನವನ್ನೆಲ್ಲ ವ್ಯರ್ಥ ಮಾಡ್ಕೋತಾ ಇದ್ದಾರೆ. ಜೀವನದ ಗುರಿ ಏನು ತಿಳ್ಕೊಳ್ಳದೆ ಸುಮ್ಮನೆ ಹಣದ ಹಿಂದೆ, ಅಂತಸ್ತಿನ ಹಿಂದೆ, ಹೆಸರಿನ ಹಿಂದೆ ಓಡ್ತಾ ಇದ್ದಾರೆ. ನನಗೆ 3 ಹೆಜ್ಜೆಗಳ ಅವಶ್ಯಕತೆ ಇದ್ರೆ ನೀವು 3 ಲೋಕಗಳನ್ನ ಕೊಟ್ರೆ ನನಗೆ ಯಾವತ್ತೂ ತೃಪ್ತಿನೇ ಆಗೋದಿಲ್ಲ. ಆ ಅವಶ್ಯಕತೆ ಇರೋಕ್ಕಿಂತ ಹೆಚ್ಚು ನಾವು ಯಾವಾಗ ಪಡೆಯಕ್ ಶುರು ಮಾಡ್ತೀವೋ ಅದಕ್ಕೆ ಕೊನೆನೇ ಇರೋದಿಲ್ಲ. ಆಸೆ ಹೋಗಿ ದುರಾಸೆ ಆಗುತ್ತೆ. ಅದರಿಂದ ಇದು ನನಗೆ ಬೇಡ, ನನಗೆ ಕೇವಲ 3 ಹೆಜ್ಜೆಗಳು ಬೇಕು, ನನಗೆ ಅದಕ್ಕಿಂತ ಜಾಸ್ತಿ ಬೇಡ, ಅವಶ್ಯಕತೆ ಇಲ್ಲ ನನಗೆ. ಹೇಳಿದಾಗ ಬಲಿ ಮಹಾರಾಜ ಹೇಳ್ತಾನೆ, ಆಯ್ತು, ನೀವು ಹೇಳ್ತಾ ಇರೋ ಮಾತು ಅರ್ಥ ನನಗೆ ಆಗ್ತಾ ಇದೆ, ಆದ್ರೂ ಕೂಡ ನೀವು ಇನ್ನು ವಯಸ್ಸಿನಲ್ಲಿ ಚಿಕ್ಕವರಾಗಿದ್ರಿಂದ ನಿಮ್ಗೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ಹೇಗಿರ್ಬೇಕು ಅನ್ನೋದು ನಿಮ್ಗೆ ತಿಳಿದಿಲ್ಲ ಅನ್ಸುತ್ತೆ. ಆಗ್ಲಿ, ನಿಮ್ಮ ಇಷ್ಟ ಅಂತ. ಅಷ್ಟರೊಳಗೆ ಶುಕ್ರಾಚಾರ್ಯರಿಗೆ ಗೊತ್ತಾಗ್ಬಿಡುತ್ತೆ, ಓ ಇವನು ಸಾಮಾನ್ಯ ಬ್ರಾಹ್ಮಣನಲ್ಲ, ಇವನು ವಿಷ್ಣು ತಾನೇ ಬಂದಿದ್ದಾನೆ. ಯಾಕೆ ಬಂದಿದ್ದಾನೆ? ಬಲಿಯಿಂದ ರಾಜ್ಯವನ್ನು ಕಿತ್ಕೊಂಡು ಕಸಿದುಕೊಂಡು ಇಂದ್ರನಿಗೆ ಕೊಡೋದಕ್ಕೆ ಬಂದಿದ್ದಾನೆ. ತಕ್ಷಣ ಶುಕ್ರಾಚಾರ್ಯ ಬಲಿ ಮಹಾರಾಜನ್ ಕರೆದ್ಬಿಟ್ಟು ಅವ್ರು ಗುರು ಶಿಷ್ಯನಿಗೆ ಹೇಳ್ತಾರೆ, ಮಹಾರಾಜ, ನೀನು ನಿನ್ನ ಮಾತನ್ನು ಹಿಂತೆಗೋಬೇಕು ಇವಾಗ. ಯಾಕೆಂದ್ರೆ ವಿಷ್ಣು ಇಲ್ಲಿ ಮೋಸ ಮಾಡಕ್ ಬಂದಿದ್ದಾನೆ ನಿನ್ನ. ಬ್ರಾಹ್ಮಣನ ರೂಪದಲ್ಲಿ ಅವನು ನಿನ್ನ ಹತ್ರ ಇರೋದು ಎಲ್ಲವನ್ನೂ ಕೂಡ ಕಿತ್ಕೊಂಡ್ಬಿಡ್ತಾನೆ ಅನ್ಬಿಟ್ಟು ಹಲವಾರು ಶಾಸ್ತ್ರಗಳ ಉಲ್ಲೇಖ ಮಾಡ್ತಾರೆ ಶುಕ್ರಾಚಾರ್ಯ. ಈ ಕಾರಣದಿಂದ ನೀನು ಸುಳ್ಳು ಹೇಳ್ಬೋದು, ಅಥವಾ ಬ್ರಾಹ್ಮಣನಿಗೆ ಮೋಸ ಮಾಡ್ಬೋದು, ಅಥವಾ ನೀನ್ ಕೊಟ್ಟಿದ್ದ ಮಾತನ್ನ ಹಿಂತೆಗೋಬಹುದು, ಅದು ಇದು ಅಂತೆಲ್ಲ ವಾದ ಮಾಡ್ತಾರೆ. ಅದೇ ಬಲಿ ಮಹಾರಾಜ ಯೋಚನೆ ಮಾಡ್ತಾನೆ, ನೀವ್ ಹೇಳ್ತಾ ಇರೋದು, ಮೊದ್ಲು ಯೋಚನೆ ಮಾಡ್ತಾನೆ, ನನಗೆ ಯಾವ ಕಷ್ಟ ಬಂದ್ರು ನನಗೆ ಯೋಚನೆ ಇಲ್ಲ, ನಾನು ನರಕಕ್ಕೆ ಹೋಗ್ಬೇಕು ಆದ್ರೂ ಯೋಚನೆ ಇಲ್ಲ, ನರಳಬೇಕು, ಕಷ್ಟಗಳಿಂದ ನರಳಬೇಕು ಅಂದ್ರೂ ನನಗೆ ಚಿಂತೆ ಇಲ್ಲ. ಆದ್ರೆ ಸುಳ್ಳು ಹೇಳೋದು ನನಗೆ ಇಷ್ಟ ಇಲ್ಲ. ಅದು ಇನ್ನೊಂದು ಬ್ರಾಹ್ಮಣನಿಗೆ ಕೊಟ್ಟಿರೋ ಮಾತನ್ನ ನಾನು ಹಿಂತೆಕೊಳ್ಳೋಕೆ
ಇಷ್ಟ ಆಗಲ್ಲ ನನಗೆ. ಯಾಕಂದ್ರೆ ಇದು ಅತ್ಯಂತ ಪಾಪ ಕೃತ್ಯ, ಮಹಾ ಪಾಪ ಇದು. ಭೂಮಿ ಎಂತಹ ಭಾರವನ್ನಾದ್ರೂ ಹೊರಬಲ್ಲಳು, ಆದರೆ ಯಾರು ಸುಳ್ಳನ್ನ ಹೇಳ್ತಾರೋ ಅಂತವ್ರನ್ನ ಅವಳು ಹೊರೋದಕ್ಕೆ ಅಂತವರ ಭಾರವನ್ನು ಹೊರೋದಕ್ಕೆ ಅವಳು ಇಷ್ಟಪಡೋದಿಲ್ಲ. ಸೊ ಇಂಥ ತಪ್ಪು ಕೆಲಸದಲ್ಲಿ ನಾನು ತೊಡಗಕ್ಕೆ ಇಷ್ಟ ಇಲ್ಲ. ಬ್ರಾಹ್ಮಣನಿಗೆ ಮೋಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅದಲ್ಲದೆ ನೀವ್ ಹೇಳ್ತಾ ಇರಂಗೆ ಈ ಬ್ರಹ್ಮಚಾರಿ ಬ್ರಾಹ್ಮಣ ಒಟ್ಟು ವಾಮನ ದೇವ ವಿಷ್ಣುನೇ ಆಗಿದ್ರೆ ಎಲ್ಲವನ್ನೂ ಅವನು ಕೊಟ್ಟು ನಾನು ಸರ್ವವನ್ನು ಪಡಿತೀನಿ ನಾನು. ಯಾಕಂದ್ರೆ ಜೀವನದ ಗುರಿಯೇ ಅವನಿಗೆ ಶರಣಾಗತವಾಗೋದು. ಯಾಕಂದ್ರೆ ಬಲಿ ಮಹಾರಾಜ ಪ್ರಹ್ಲಾದ್ ಮಹಾರಾಜನ ಮೊಮ್ಮಗನಾಗಿದ್ದರಿಂದ ಅವನಿಗೆ ವಿಷ್ಣು ಭಕ್ತಿಯ ಬಗ್ಗೆ ಚೆನ್ನಾಗಿ ತಿಳಿದಿತ್ತು. ಅವನು ಭಕ್ತ. ಹೇಳ್ತಾನೆ ಅದಕ್ಕೆ ವಿಷ್ಣುವಿಗೆ ಎಲ್ಲವನ್ನು ಕೊಡ್ಬೇಕು ಅಂದ್ರೆ ಏನ್ ಅದ್ರಲ್ಲಿ ಯೋಚನೆ ಮಾಡೋ ವಿಷಯ ಏನಿದೆ? ನಾವು ಯೋಚನೆ ಮಾಡ್ಬೇಕು. ನಮ್ಮ ಜೀವನಗಳಲ್ಲಿ ಈ ರೀತಿ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀವಿ ನಾವು? ಭಗವಂತನಿಗೆ ಎಲ್ಲಾ ಕೊಡ್ಬೇಕು, ಕೊಟ್ಟು ಬಿಡೋಣ ಅಂತ ಅನ್ಕೋತೀವೋ, ಅಥವಾ ಶುಕ್ರಾಚಾರ್ಯನ ಯೋಚನೆ ಏನಿದ್ದು, ಅಲ್ಲ ಬರೀ ನೀನೇನೋ ಸರಿ ನಿರ್ಧನನಾಗ ಹೋಗ್ತೀಯಾ, ಏನು ಇಲ್ದೆ ಭಿಕ್ಷೆ ಬೇಡೋ ಸ್ಥಿತಿ ಬರುತ್ತೆ, ನನ್ ಕತೆ ಏನು? ಯಾಕಂದ್ರೆ ನಿನಗೆ ಏನು ಗತಿನೋ ನನಗೂ ಅದೇ ಗತಿ. ಯಾಕಂದ್ರೆ ನಾನು ನಿನ್ನ ಆಶ್ರಯದಲ್ಲಿದ್ದೀನಿ. ಸೊ ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಜನ ಈ ರೀತಿ ಯೋಚನೆ ಮಾಡ್ತಾರೆ, ಶುಕ್ರಾಚಾರ್ಯರ ತರ ಯೋಚನೆ ಮಾಡ್ತಾರೆ. ನಮ್ಮದನ್ನ ನಾವು ಕಾಪಾಡ್ಕೊಂಡ್ಬಿಡ್ಬೇಕು. ಸುಳ್ಳು ಹೇಳಾದ್ರೂ ಸರಿ, ಸರಿ ಹೇಳಾದ್ರೂ ನಿಜ ಹೇಳಿದ್ರು ಸರಿ, ತಪ್ಪು ಮಾಡಿದ್ರು ಸರಿ, ಸರಿಯಾದ ಮಾರ್ಗವನ್ನು ಹಿಡಿದ್ರು ಸರಿ, ಪರವಾಗಿಲ್ಲ. ನಮ್ಮ ಸ್ಥಾನ ಮಾನ ಅಂತಸ್ತು ಸ್ವತ್ತು ಇವೆಲ್ಲವನ್ನ ಕಾಪಾಡ್ಕೋಬೇಕು. ಆದ್ರೆ ಬಲಿ ಮಹಾರಾಜನಿಗೆ ಅದರ ಯೋಚನೆ ಇರಲಿಲ್ಲ. ಬಲಿ ಮಹಾರಾಜನಿಗೆ ಕೇವಲ ಒಂದೇ ಒಂದು, ನಾನು ತಪ್ಪು ಮಾಡ್ತಾ ಇದೀನೋ ಸರಿ ಮಾಡ್ತಾ ಇದೀನೋ, ಇದು ಭಕ್ತಿಯ ಮಾರ್ಗದಲ್ಲಿ ಮಾಡೋ ತಕ್ಕ ವಿಷಯವೋ ಅಥವಾ ಇಲ್ಲವೋ, ಇದೊಂದೇ ಯೋಚನೆ ಇದ್ದಿದ್ದು ಅವನು. ಅದಕ್ಕೆ ಅವನೇನ್ ಮಾಡ್ತಾನೆ, ತನ್ನ ಗುರುವಿನ ಮಾತನ್ನೇ ನಿರಾಕರಿಸ್ಬಿಡ್ತಾನೆ. ಅರೆ ನಮಗೆ ಭಕ್ತಿಯಲ್ಲಿ ನಮ್ಗೆ ಹೇಳ್ತಾರೆ, ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯಾ ಪ್ರಸಾದ ನಗತಿ ಕುತೋ. ಗುರುಗಳು ಪ್ರಸನ್ನರಾಗದೆ ಹೋದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಯಕ್ ಸಾಧ್ಯನೇ ಇಲ್ಲ. ಮತ್ತೆ ಇಲ್ಲಿ ಬಲಿ ಮಹಾರಾಜ ಹೇಗೆ ತನ್ನ ಗುರುವನ ಮಾತನ್ನ ನಿರಾಕರಿಸ್ತಾ ಇದ್ದಾನೆ? ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾವಾಗ ಗುರು ತಪ್ಪ ದಾರಿಯನ್ನ ಹಿಡಿತಾನೋ ಅಂತವನನ್ನ ನಾವು ತಿರಸ್ಕರಿಸ್ಬೇಕು. ಇಲ್ಲಿ ಶುಕ್ರಾಚಾರ್ಯ ನಿಜವಾದ ಶ್ರೇಯಸ್ಸು, ಭಗವಂತನಿಗೆ ಶರಣಾಗೋದು ನಮ್ಮ ನಿಜವಾದ ಶ್ರೇಯಸ್ಸು, ಅದನ್ನ ಬಿಟ್ಟು ಅವನು ಪ್ರೇಯಸ್ಸನ್ನು ಉಪದೇಶ ಮಾಡ್ತಾ ಇದ್ದಾನೆ. ಅಂದ್ರೆ ತಾತ್ಕಾಲಿಕವಾದ ಒಂದು ಒಳ್ಳೆ ಸ್ಥಾನಕ್ಕೋಸ್ಕರ ಅವನು ಪ್ರಯತ್ನ ಮಾಡ್ತಾ ತನ್ನ ಶಿಷ್ಯನನ್ನ ತಪ್ಪು ದಾರಿಯನ್ನು ಹಿಡಿಯಂಗೆ ಮಾಡ್ತಾ ಇದ್ದಾನೆ. ಇದು ತಪ್ಪು. ಗುರು ಈ ರೀತಿ ಮಾಡಬಾರ್ದು. ಆದ್ರಿಂದ ಬಲಿ ಮಹಾರಾಜ ತನ್ನ ಗುರುವಿನ ಮಾತನ್ನ ತಿರಸ್ಕರಿಸಿದ್ರಲ್ಲಿ ಯಾವ ತಪ್ಪು ಇಲ್ಲ. ಈಗ್ಲೂ ಅಷ್ಟೇ, ಈಗಿನ ಕಾಲದಲ್ಲಿ ಜನ ಒಂಥರ ಕಣ್ಣು ಮುಚ್ಕೊಂಡು ಇಂಟರ್ನೆಟ್ ಅಲ್ಲಿ ಈ ಒಂದು ಪ್ರವಚನ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಯಾರು ಮಾತಾಡಿದ್ರು ಅದು ಸರಿ ಅಧಿಕೃತ ಅನ್ಕೊಂಡು ಒಪ್ಕೊಂಡ್ಬಿಡ್ತಾರೆ, ಸ್ವೀಕಾರ ಮಾಡ್ತಾರೆ. ಆದ್ರೆ ನಾವು ಆಧ್ಯಾತ್ಮಿಕ ಜ್ಞಾನವನ್ನ ಪರಂಪರೆಯಲ್ಲಿ ಮಾತ್ರ ಸ್ವೀಕಾರ ಮಾಡ್ಬೇಕು. ಗುರು ಶಿಷ್ಯ ಪರಂಪರೆಯಲ್ಲಿ ಗುರು ಸಾಧು ಶಾಸ್ತ್ರ ಅಂತ 3 ಅಂಶಗಳಿದೆ. ಗುರುಗಳು ಹೇಳೋದು ಸಾಧು ಮತ್ತೆ ಶಾಸ್ತ್ರಗಳಿಗೆ ಅನುಗುಣವಾಗಿರ್ಬೇಕು, ಇಲ್ಲಾಂದ್ರೆ ಅವ್ರನ್ನ ತಿರಸ್ಕರಿಸ್ಬೋದು. ಅವಾಗ ಶುಕ್ರಾಚಾರ್ಯರಿಗೆ ಕೋಪ ಬರುತ್ತೆ. ಕೋಪ ಬಂದ್ಬಿಟ್ಟು ಶಾಪ ಕೊಡ್ತಾರೆ, ನೀನು ನಿನ್ನ ಎಲ್ಲ ಸ್ವತ್ತನ್ನು ಕಳ್ಕೊಳಂಗಾಗ್ಲಿ. ನಮಗೆ ಈ ತರ ಸನ್ನಿವೇಶದಲ್ಲಿದ್ರೆ ಏನ್ ಮಾಡ್ತಾ ಇದ್ವಿ? ಅಯ್ಯೋ ಎಲ್ಲವನ್ನು ಕಳ್ಕೋಬೇಕಾ? ಬಲಿ ಮಹಾರಾಜ ಹೇಳ್ತಾನೆ, ಏನು ಚಿಂತೆ ಇಲ್ಲ, ನಾನು ಇದನ್ನ ಕೊಡ್ಬೇಕು ಅಂತ ಮನಸ್ಸು ಮಾಡಿದೀನಿ, ನಾನು ಮಾಡೇ ತೀರ್ತೀನಿ, ಏನೇ ಆಗ್ಲಿ. ಅವನು ಈ ರೀತಿ ದೃಢ ಸಂಕಲ್ಪಿತನಾಗಿದ್ದನ್ನ ಕಂಡು ಅವನ ಪತ್ನಿ ವಿಂಧ್ಯಾವಳಿ ತುಂಬಾ ಅತ್ಯಂತ ಸಂತುಷ್ಟಳಾಗಿ ಅವಳು ಓಡ್ಕೊಂಡು ಒಂದು ಚಿನ್ನದ ಪಾತ್ರೆಯಲ್ಲಿ ನೀರನ್ನ ತರ್ತಾಳೆ. ಯಾಕಂದ್ರೆ ನೀರನ್ನ ಹಾಕಿ ಆ ಮಾತನ್ನ ನೆರವೇರಿಸ್ಬೇಕು, ಆಚಮನ ಮಾಡಿ. ನೋಡಿ, ಯಾವ ರೀತಿ ಪತಿ ಇದ್ನೋ ಅದೇ ರೀತಿ ಪತ್ನಿ. ಅದಕ್ಕೆ ಹಿಂದಿನ ಕಾಲದಲ್ಲಿ ಮದುವೆ ವಿವಾಹ ಅಂದ್ರೆ ಈ ರೀತಿ ಜಾತಕ ಇವೆಲ್ಲವನ್ನ ನೋಡ್ತಾ ಇದ್ರು. ಯಾಕೆ? ಪತಿ ಪತ್ನಿಯರ ಗುಣಗಳು ಒಂದೇ ತರ ಇರ್ಬೇಕಂತ. ಅಟ್ಲೀಸ್ಟ್ ಒಂದು 80-85% ಮ್ಯಾಚ್ ಆದ್ರೆ ಅವಾಗ ಆ ಒಂದು ದಾಂಪತ್ಯ ಜೀವನದಲ್ಲಿ ಅವ್ರಿಗೆ ಯಾವ ತೊಂದರೆನೂ ಇರಲ್ಲ.
ಆದ್ರೆ ಈ ಎಲ್ಲಾ ಜಾತಕವನ್ನು ನೋಡದೆ ಸರಿಯಾಗಿ ಮದುವೆ ಮಾಡೋರು ಗಂಡ ಎಡಗಡೆ ಹೋಗ್ಬೇಕು ಅಂದ್ರೆ ಹೆಂಡತಿ ಬಲಗಡೆ ಹೋಗ್ಬೇಕು ಅಂತಾಳೆ. ಈ ರೀತಿ ಆಪೋಸಿಟ್. ಅದರಿಂದ ಕಷ್ಟ ಸಹಜವಾಗಿ ಹೆಚ್ಚಿರುತ್ತೆ ಇಂಥ ಆಧುನಿಕ ಮದುವೆಗಳಲ್ಲಿ. ಆದ್ರೆ ಇಲ್ಲಿ ಬಲಿ ಮಹಾರಾಜನಿಗೆ ಅನುಗುಣವಾದ ಪತ್ನಿ, ಅವನು ಎಲ್ಲವನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ ತಕ್ಷಣ ಅವಳಿಗೆ ಅತ್ಯಂತ ಸಂತುಷ್ಟಳಾಗಿ ಹೋಗ್ತಾಳು. ಅವಳು ಕೂಡ ಮಹಾಭಕ್ತಳು. ಸರಿ, ಮಾತು ಕೊಟ್ಟ ತಕ್ಷಣ ವಾಮನ ದೇವ ಏನ್ ಮಾಡ್ತಾನೆ, ತನ್ನ ದೇಹವನ್ನ ವಿಸ್ತರಿಸ್ಕೊಳ್ತಾನೆ. ಎಷ್ಟು ದೊಡ್ಡದಾಗಿ ವಿಸ್ತರಿಸ್ಕೊಳ್ತಾನೆ ಅಂದ್ರೆ ಒಂದು ಹೆಜ್ಜೆಯಿಂದ ಭೂಲೋಕ ಮತ್ತೆ ಎಲ್ಲ ಅದ ಕೆಳಲೋಕಗಳನ್ನ ಆವರಿಸ್ಬಿಡ್ತಾನೆ. ಒಂದೇ ಹೆಜ್ಜೆ ಸುಮ್ನೆ ಹಿಂಗ್ ಇಡ್ತಾನೆ, ಭೂಮಿಯಿಂದ ಹಿಡಿದು ಕೆಳಗಡೆ ಎಲ್ಲ 7 ಲೋಕಗಳು ಆಗೋಯ್ತು. ಇನ್ನೊಂದು ಹೆಜ್ಜೆ, ಅದನ್ನು ವಿಸ್ತರಿಸ್ತಾನೆ, ಕಾಲ್ನ ಮೇಲೆತ್ತಾನೆ. ಭೂಮಿಯಿಂದ ಮೇಲೆ ಭುವರ್ಲೋಕದಿಂದ ಹಿಡಿದು ಸತ್ಯಲೋಕ, ಬ್ರಾಹ್ಮಣ ಲೋಕದ ತನಕ ಎಲ್ಲವೂ ಆವೃತವಾಗುತ್ತೆ 2ನೇ ಹೆಜ್ಜೆಯಲ್ಲಿ. ಮತ್ತೆ ಬಲಿ ಮಹಾರಾಜ ಆಗ ತನ್ನ ಪಾದವನ್ನ ಎಷ್ಟು ಬ್ರಹ್ಮಾಂಡದ ಅತ್ಯಂತ ಎತ್ತರ, ಸತ್ಯಲೋಕ ಇರೋದು ತುಂಬಾ ಎತ್ತರ ಇದೆ, ಎತ್ತರದ ಒಂದು ಎತ್ತರದಲ್ಲಿದೆ. ಸೊ ಅವನು ತನ್ನ ಪಾದವನ್ನ ಎಷ್ಟು ಚಾಚ್ತಾನೆ ಅಂದ್ರೆ ಅವನ ಅಂಗುಷ್ಟ ಹೋಗ್ಬಿಟ್ಟು ಈ ಬ್ರಹ್ಮಾಂಡದ ಆವರಣವನ್ನ ಛೇದಿಸುತ್ತೆ. ಮತ್ತೆ ಈ ಎಲ್ಲಾ ಬ್ರಹ್ಮಾಂಡಗಳು ಕೂಡ ಈ ವೈತರಿಣಿ ನದಿಯಲ್ಲಿ, ಸಮುದ್ರದಲ್ಲಿ ಒಂಥರ ಒಂದು ಚೆಂಡು ತರ ಮೇಲೆ ಕೆಳಗಡೆ ತೇಲ್ತಾ ಇರುತ್ತೆ. ಸೊ ಅವನು ತೂತು ಮಾಡಿದಾಗ ಆ ಒಂದು ವಿರಜಾ ನದಿಯಿಂದ ನೀರು ಒಳಗೆ ಬಂದು ಗಂಗೆಯಾಗಿ ಅವತರಿಸ್ತಾಳೆ ಅವಳು. ಮತ್ತೆ ವಾಮನ ದೇವನ ಪಾದವನ್ನ, ಅಂಗುಷ್ಟವನ್ನ ಸ್ಪರ್ಶ ಮಾಡಿ ಅದಕ್ಕೆ ಅಭಿಷೇಕವನ್ನ ಮಾಡಿ ಆಮೇಲೆ ಅವಳು ಭೂಮಿಯನ್ನ ಪ್ರವೇಶ ಮಾಡ್ತಾಳೆ. ಸೊ 2 ಹೆಜ್ಜೆಯಲ್ಲಿ ಸಂಪೂರ್ಣ ಬ್ರಹ್ಮಾಂಡ ಆವೃತವಾಗೋಯ್ತು. ಇದಾದ ತಕ್ಷಣ ಬಲಿ ಮಹಾರಾಜನ ಎಲ್ಲಾ ಅನುಯಾಯಿಗಳು ನೋಡ್ತಾರೆ, ಓ ಇವನು ಬ್ರಾಹ್ಮಣ ಅಲ್ಲ, ಇವನು ವಿಷ್ಣು, ಬಲಿಗೆ ಮೋಸ ಮಾಡೋದಕ್ಕೆ ಬಂದಿದ್ದಾನೆ, ನಡೀರಿ ಅವನಿಗೆ ಆಕ್ರಮಣ ಮಾಡೋಣ ಅಂತ ಎಲ್ಲ ಆಕ್ರಮಣ ಮಾಡಕ್ ಹೋಗ್ತಾರೆ. ಮತ್ತೆ ವಿಷ್ಣುವಿನ ಅನುಯಾಯಿಗಳು ನಂದ, ಸುನಂದ, ಗರುಡ ಮುಂತಾದ ಎಲ್ಲ ಅತ್ಯಂತ ಬಲಶಾಲಿಗಳು, ಮಹಾ ವ್ಯಕ್ತಿಗಳು, ಅವರು ಎದುರಿಸ್ತಾರೆ ಆ ದಾನವರನ್ನ. ಆಮೇಲೆ ಆ ಬ್ರಾಹ್ಮಣರು ಮಾಡ್ತಾ ಇದ್ದಿದ್ದು ಯಜ್ಞ ಮುಗಿಯುವಂತ ಸಮಯ ಬಂತು. ಆಗ 3ನೇ ಹೆಜ್ಜೆಗೆ ಅವಕಾಶ ಇರ್ಲಿಲ್ಲ. ಅದರಿಂದ ಏನ್ ಮಾಡ್ತಾನೆ, ಗರುಡ ವಾಮನ ದೇವನ ಇಚ್ಛೆಯನ್ನ ತಿಳ್ಕೊಂಡು ಬಲಿ ಮಹಾರಾಜನ್ನ ವರುಣನ ಪಾಶಗಳಿಂದ ಬಂಧಿಸ್ತಾನೆ. ವರುಣನ ಪಾಶಗಳಿಂದ ಬಂಧಿಸಿದ್ರೆ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಬಂಧಿಸ್ಬಿಟ್ಟು ಭಗವಂತ ಕೇಳ್ತಾನೆ ಬಲಿ ಮಹಾರಾಜನ, ಅಲ್ಲಪ್ಪ ಅವಾಗ ತ್ರಿಲೋಕಗಳ ಅಧಿಪತಿ, ನಾನು ಎಲ್ಲವೂ ಸರ್ವಸ್ವ ನನ್ನ ಹತ್ರ ಇದೆ, ಏನ್ ಬೇಕಾದ್ರೆ ಕೊಡ್ತೀನಿ ಅಂತೆಲ್ಲ ಹೇಳ್ದೆ, ಇವಾಗ ಏನಾಯ್ತು? 3ನೇ ಹೆಜ್ಜೆ ಎಲ್ಲಿಡ್ಲಿ ನಾನು? 3ನೇ ಹೆಜ್ಜೆ ಎಲ್ಲಿಡ್ಲಿ ಅಂತ ಕೇಳಿದ ತಕ್ಷಣ ಬಲಿ ಮಹಾರಾಜ ಹೇಳ್ತಾನೆ, ಅವಾಗ ಈ ಒಂದು ಭಗವಂತ ಹಂಗೆ ಸುಮ್ನೆ ರೇಗಿಸೋ ಒಂದು ಉದ್ದೇಶದಿಂದ ತನ್ನ ಭಕ್ತನ ಜೊತೆ ಹಾಸ್ಯ ಮಾಡ್ತಾ ಇದ್ದಾನೆ. ಈ ರೀತಿ ಹೇಳಿದಾಗ ನೀನು ನಿನ್ನ ಮಾತನ್ನು ಉಳಿಸ್ಕೊಂಡಿಲ್ಲ ಅಂತ ಬಲಿ ಮಹಾರಾಜ ಅವಾಗ ಏನ್ ಮಾಡ್ತಾನೆ, ತಕ್ಷಣ ನಾನು ತಪ್ಪು ಮಾಡಿದ್ರೆ ನಾನು ಅದನ್ನು ಸರಿಪಡಿಸ್ಕೋತೀನಿ, ನನ್ನ ಹತ್ರ ಇದ್ದಿದ್ದು ಎಲ್ಲವನ್ನು ಕೊಟ್ಟು ಬಿಟ್ಟಿದ್ದೀನಿ, ಆದ್ರೆ ನನ್ನ ಹತ್ರ ಒಂದೇ ಒಂದು ಉಳಿದಿದೆ, ನನ್ನ ದೇಹ ಇನ್ನೂ ಉಳಿದಿದೆ ನನ್ನ ಹತ್ರ. ನೀನು ನಿನ್ನ 3ನೇ ಹೆಜ್ಜೆಯನ್ನು ನನ್ನ ತಲೆಯ ಮೇಲೆ, ಶಿರದ ಮೇಲೆ ಇಡು. ಸೊ ಶಿರದ ಮೇಲೆ ಇಡು, ಎಲ್ಲವನ್ನು ಕೊಟ್ಟುಬಿಟ್ಟಿದಾನಾಗ್ಲೇ. ಆದ್ರೆ ಬಲಿ ಮಹಾರಾಜನಿಗೆ ತನ್ನ ದೇಹದ ಮೇಲೆ ಯಾವ ವ್ಯಾಮೋಹ ಇರಲಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ ಅವನು, ತನ್ನ ದೇಹವನ್ನೇ ಅರ್ಪಿಸ್ಬಿಡ್ತಾನೆ. ಆಮೇಲೆ ಅದ್ಭುತವಾದ ಪ್ರಾರ್ಥನೆಗಳನ್ನ ಅರ್ಪಿಸ್ತಾನೆ. ಒಂದು ಮುಖ್ಯವಾದ ವಿಷಯನ ಹೇಳ್ತಾನೆ,
ಈ ಭೌತಿಕ ದೇಹದಿಂದ ಏನು ಪ್ರಯೋಜನ? ಅಂತಿಮವಾಗಿ ಅದು ನನ್ನನ್ನ ಬಿಟ್ಟೇ ಹೋಗುತ್ತೆ. ನಾನು ಆತ್ಮ ಈ ದೇಹದ ಒಡೆಯ. ಅರೆ ಆ ಭೌತಿಕ ದೇಹ ನನ್ನನ್ನ ಬಿಟ್ಟೇ ಹೋಗುತ್ತೆ ಕೊನೆಗೆ. ಏನು ಪ್ರಯೋಜನ ಅದಕ್ಕೋಸ್ಕರ ನಾನು ಕಷ್ಟಪಟ್ಟು ಅಥವಾ ತಪ್ಪು ದಾರಿ ಹಿಡಿಯೋದ್ರಲ್ಲಿ ಏನು ಪ್ರಯೋಜನ? ದೇಹವನ್ನ ಸಂರಕ್ಷಿಸ್ಕೊಳ್ಳಕ್ಕೆ ನನ್ನ ಮಾತನ್ನ ನಾನು ಪೂರೈಸದೆ ಹೋದ್ರೆ ಏನು ಪ್ರಯೋಜನ? ಆಮೇಲೆ ನಾವು ನಮ್ಮತ್ರ ಇರುವಂತಹ ಸ್ವತ್ತು, ಸಂಪತ್ತು ಎಲ್ಲವೂ ಕೂಡ ಯಾವುದರ ಏನಕ್ಕೆ ಉಪಯೋಗ ಆಗ್ಬೇಕದು? ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಹಾಗಿರುವಾಗ ಕುಟುಂಬ, ಹೆಂಡತಿ, ಮಕ್ಕಳು, ಸಮಾಜ ಇವೆಲ್ಲದರ ಪ್ರಯೋಜನ ಏನು? ಅವ್ರು ಏನಾದ್ರೂ ಕೃಷ್ಣ ಭಕ್ತಿಯಲ್ಲಿ ನಮಗೆ ಸಹಾಯ ಮಾಡದೆ ಹೋದ್ರೆ ಅಥವಾ ಇರೋ ಸಂಪತ್ತು ಎಲ್ಲವನ್ನು ಕೃಷ್ಣ ಭಕ್ತಿಯಲ್ಲಿ ಉಪಯೋಗಿಸಕ್ಕೆ ಮಾಡ್ಲೆ ತಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಇವೆಲ್ಲವನ್ನು ಉಪಯೋಗಿಸಿದ್ರೆ ಅಂತಹ ಪತ್ನಿ, ಅಂತಹ ಕುಟುಂಬ, ಅಂತಹ ಸಮಾಜದಿಂದ ಏನು ಪ್ರಯೋಜನ? ಮತ್ತೆ ಇಂತಹ ಕುಟುಂಬ, ಸಮಾಜ ಅನ್ನೋ ಒಂದು ಭೌತಿಕ ವಾಗಿ ನಾವು ಅಂಟ್ಕೊಂಡಿದ್ರೆ ಜೀವನವೇ ವ್ಯರ್ಥವಾಗೋಗುತ್ತೆ. ಬಲಿ ಮಹಾರಾಜ ಹೇಳ್ತಾ ಇದ್ದಾನೆ. ನನಗೆ ಇದು ಯಾವುದರ ಮೇಲೆ ವ್ಯಾಮೋಹ ಇಲ್ಲ. ಕರ್ತವ್ಯ ದೃಷ್ಟಿಯಿಂದ ನಾನು ಮಾಡ್ತಾ ಇದ್ದೀನಿ. ಆದ್ರೆ ನಿನಗೆ ಶರಣಾಗತವಾಗೋ ಆಗೋ ಒಂದು ಅವಕಾಶ ಇರುವಾಗ ಈ ದೇಹಕ್ಕೋಸ್ಕರ ನಾನು ಅದನ್ನ ನನ್ನನ್ನು ನಾನು ಕಾಪಾಡಿಕೊಂಡು ನಿನಗೆ ನಿನ್ನ ಶರಣಾಗತನಾಗ್ಲಿಲ್ಲ ಅಂದ್ರೆ ಏನು ಪ್ರಯೋಜನ? ದೇಹ ಇದ್ರೂ ಉಪಯೋಗ ಇಲ್ಲ. ಇದಕ್ಕೆ ಆತ್ಮ ನಿವೇದನ ಅಂತ ಹೇಳ್ತಾರೆ. ಆತ್ಮ ನಿವೇದನ. ಶರಣಾಗತಿಯಲ್ಲಿ 6 ಅಂಶಗಳಲ್ಲಿ ಒಂದು ಆತ್ಮ ನಿವೇದನ. ಆತ್ಮ ನಿವೇದನ ಅಂದ್ರೆ ನಮ್ಮನ್ನ ನಾವು ಭಗವಂತನ ಪಾದಗಳಲ್ಲಿ ಎಸ್ಕೋಬೇಕು. ಅಂದ್ರೆ ಯಾರೋ ತಳ್ದಂಗೆ. ಅಂದ್ರೆ ನಾವೇ ಎಸ್ಕೋಬೇಕು ನಮ್ಮನ್ನ. ಯಾಕಂದ್ರೆ ಬೇರೆ ಮಾರ್ಗ ಇಲ್ಲ. ಈ ಜನನ ಮರಣ ಚಕ್ರದಿಂದ ಯಾರು ಪಾರಾಗ್ಬೇಕು ಅಂತ ಯಾರು ಮನಸ್ಸಿದೆಯೋ ಅವರಿಗೆ ಬೇರೆ ಮಾರ್ಗವಿಲ್ಲ. ಭಗವಂತನ ಪಾದ ಪದ್ಮಗಳ ಆಶ್ರಯವನ್ನು ಬಿಟ್ರೆ ಬೇರೆ ಮಾರ್ಗವಿಲ್ಲ. ಅದರಿಂದ ಇವೆಲ್ಲ ಪರಿಗಣನೆಗಳನ್ನ ಮಾಡಿ ಮತ್ತೆ ಬಲಿ ಮಹಾರಾಜ ಹೇಳ್ತಾನೆ, ನನ್ನ ತಾತ ಮಹಾಭಕ್ತ. ತನ್ನ ತಂದೆ ಅವನಿಗೆ ಅಷ್ಟೊಂದು ಕಿರುಕುಳ ಕೊಟ್ಟರು ಕೂಡ ಅವನು ಒಂದು ಮಾತು ತುರುಕಿಟಕ್ಕಂದ್ರೆ ಅವನು ನಿನ್ನ ಭಕ್ತಿಯಲ್ಲಿ ಮುಂದುವರೆದ ಸ್ಥಿರನಾಗಿದ್ದ. ಇವೆಲ್ಲವನ್ನ ನೋಡಿದ್ರೆ ನನಗೆ ನನ್ನ ಜೀವನದ ಗುರಿ ನಿನ್ನ ಪಾದದ ಆಶ್ರಯವನ್ನು ಬಿಟ್ರೆ ಪಡೆಯೋದನ್ನು ಬಿಟ್ರೆ ಬೇರೆ ಏನೂ ಇಲ್ಲ ಜೀವನದಲ್ಲಿ ಸಾಧಿಸೋದಕ್ಕೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಅದರಿಂದ ದಯವಿಟ್ಟು ನೀನು ಈ ನನ್ನ ಶರಣಾಗತಿಯನ್ನು ಸ್ವೀಕಾರ ಮಾಡು. ಅಷ್ಟರೊಳಗೆ ಬಲಿ ಎಲ್ಲ ಮಾತುಗಳನ್ನ ಆಡ್ತಾ ಇದ್ದಾನೆ. ಪ್ರಹ್ಲಾದ ಮಹಾರಾಜ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗ್ತಾನೆ. ಪ್ರಹ್ಲಾದ ಮಹಾರಾಜನ್ ನೋಡಿದ ತಕ್ಷಣ ಬಲಿ ಮಹಾರಾಜನಿಗೆ ಅತ್ಯಂತ ಸಂತೋಷ ಆಗತ್ತೆ. ಅರೆ ವರುಣನ ಪಾಶ ತನ್ನನ್ನು ಬಂಧಿಸಿದೆ. ಸರಿಯಾಗಿ ನಮಸ್ಕಾರಗಳನ್ನು ಕೂಡ ಮಾಡೋದಕ್ಕಾಗೋದಿಲ್ಲ ಅವನು. ಪ್ರಹ್ಲಾದ ಮಹಾರಾಜ ಪ್ರತ್ಯಕ್ಷನಾದ ತಕ್ಷಣ ಅಲ್ಲಿ ಭಗವಂತ ಇರೋದನ್ನ ನೋಡ್ತಾನೆ. ನೋಡ್ಬಿಟ್ಟು ಅವನಿಗೆ ಅತ್ಯಂತ ಸಂತೋಷದಿಂದ ತನ್ನ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತೆ. ಯಾಕಂದ್ರೆ ಭಕ್ತರಿಗೆ ಬೇರೆ ಭಕ್ತರನ್ನ ನೋಡಿದ್ರೆ ಅಥವಾ ಭಗವಂತನ ನೋಡಿದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಇನ್ನೇನು ಇಲ್ಲ. ಅತ್ಯಂತ ಸಂತೋಷ ಪಡ್ತಾನೆ. ಆಗ ಪ್ರಾರ್ಥನೆಯನ್ನು ಅರ್ಪಿಸ್ತಾನೆ ಪ್ರಹ್ಲಾದ್ ಮಹಾರಾಜ. ನೀನು ಒಂದು ಮಹಾ ಅನುಗ್ರಹವನ್ನೇ ಕೊಟ್ಟಿದ್ಯಾ ಈ ಬಲಿ ಮಹಾರಾಜನಿಗೆ. ಯಾಕಂದ್ರೆ ಈ ಇಂದ್ರನ ಸ್ಥಾನವನ್ನ ಪಡೆದ ಬಳಿಕ ಅವನಿಗೆ ಈ ಸಂಪತ್ತು, ಸ್ಥಾನ, ಮಾನ ಇವುಗಳಿಂದ ಅವನು ಸ್ವಲ್ಪ ಅಂಧಕಾರದಲ್ಲಿ, ಅಜ್ಞಾನದಲ್ಲಿ ಬಿದ್ದಿದ್ದ. ಅದರ ಒಂದು ಪ್ರಭಾವದಿಂದ ಪ್ರಹ್ಲಾದ್ ಮಹಾರಾಜ ಹೇಳ್ತಾರೆ, ಅದಕ್ಕೆ ಈ ಭೌತಿಕ ಜಗತ್ತಿನಲ್ಲಿ ಯಾರ ಹತ್ರ ತುಂಬಾ ಹಣ ಇದೆಯೋ, ಯಾರು ಅದರ ಒಂದು ಆ ಹಣ ಅಥವಾ ಜನ್ಮೈಶ್ವರ್ಯ ಸುತಶ್ರೀ, ಒಳ್ಳೆ ಜನ್ಮ, ಸೌಂದರ್ಯ, ಶಿಕ್ಷಣ, ಸಂಪತ್ತು ಇವೆಲ್ಲ ಇದ್ದೂ ಕೂಡ ಯಾರು ಗರ್ವಿತರಾಗೋದಿಲ್ಲೋ ಅವರು ಖಂಡಿತವಾಗ್ಲೂ ಭಗವಂತನ ಅನುಗ್ರಹವನ್ನ ಪಡೆದಿರ್ತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಇದೆಲ್ಲ ಇರುವಂತವ್ರು ಗರ್ವವನ್ನ ತೋರ್ತಾರೆ. ಪ್ರಹ್ಲಾದ್ ಮಹಾರಾಜ ಹೇಳ್ತಾನೆ, ನೀನು ನಿಜವಾಗ್ಲೂ ಅವನಿಗೆ ಅನುಗ್ರಹವನ್ನೇ ಕೊಟ್ಟಿದ್ಯಾ. ನೀನು ಮಹಾ ಅನುಗ್ರಹ ಬಲಿಗೆ. ತಪ್ಪು ದಾರಿ ಹಿಡಿತಾ ಇದ್ದ ಅವನು, ಆದ್ರೆ ನಿನ್ನ ಅನುಗ್ರಹದಿಂದ ಅವನು ಇವಾಗ ರಕ್ಷಿಸಲ್ಪಟ್ಟಿದ್ದಾನೆ.
ಭಗವಂತ ಕೂಡ ಹೇಳ್ತಾನೆ, ಯಸ್ಯಾಂ ಅನುಗೃಹಾಮಿ ಹರಿಷ್ಯತದ್ದನಂ ಶನೈ. ಯಾರಾದ್ರೂ ಪರಿಶುದ್ಧ ಭಕ್ತರಾಗ್ಬೇಕು ಅನ್ನೋ ಆಸೆ ಇಟ್ಕೊಂಡು ಜೊತೆಗೆ ಭೌತಿಕ ತೃಪ್ತಿಯ ಒಂದು ಆಸೆಗಳನ್ನ, ಈ ಎಲ್ಲ ಮಮಕಾರವನ್ನ ಇಟ್ಕೊಂಡಿದ್ರೆ ಭಗವಂತ ಏನ್ ಮಾಡ್ತಾನೆ, ಅವನ ಎಲ್ಲ ಭೌತಿಕ ಸ್ವತ್ತುಗಳನ್ನ ಕಿತ್ಕೊಂಡ್ಬಿಡ್ತಾನೆ. ಇದು ಸಾಮಾನ್ಯ ಜನರಿಗೆ ಆಗೋದಿಲ್ಲ, ವಿಶೇಷ ಮಹಾ ಭಕ್ತರಿಗೆ. ಪ್ರಭುಪಾದರಿಗೆ ಆಯ್ತು ಇದು. ಪ್ರಭುಪಾದರು ತಮ್ಮ ಫಾರ್ಮಾ ವ್ಯಾಪಾರವನ್ನ ಕುದುರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ, ಹಲವಾರು ಸತಿ ಸೋಲನ್ನ ಅನುಭವಿಸ್ತಾರೆ. ಆಮೇಲೆ ಎಲ್ಲವೂ ಅವರಿಂದ ಕೊಟ್ಟೋದ್ಮೇಲೆ ಅವರು ಈ ಶ್ಲೋಕವನ್ನ ಹೇಳ್ತಾರೆ, ಇದು ಭಗವಂತನ ವಿಶೇಷ ಕೃಪೆ ನನ್ನ ಮೇಲೆ. ಇಲ್ಲಾಂದ್ರೆ ನಾನು ಇದೇ ರೀತಿ ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತಾ ಇದ್ದೆ. ಭಗವಂತ ನನ್ನ ಹೊರಗಡೆ ಎಳೆಯೋದಕ್ಕೆ ಈ ರೀತಿ ಮಾಡಿದ್ದಾನೆ. ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾ ಇದ್ರು, ಬಲಿ ಮಹಾರಾಜ ಇಲ್ಲ ಅಂದ್ರೆ ಸಿಕ್ಕಾಕೊಂಡ್ ಬಿಡ್ತಾ ಇದ್ದ. ಮತ್ತೆ ಜನನ ಮರಣ ಚಕ್ರದಿಂದ ಭಗವಂತ ನೀನು ಬಂದು ಅವನನ್ನ ಕಾಪಾಡಿದ್ಯಾ, ಇದು ನಿನ್ನ ಮಹಾ ವಿಶೇಷ ಅನುಗ್ರಹ. ಇದೆಲ್ಲ ಮಾತಾದ್ಮೇಲೆ ಆ ಭಗವಂತ ಮಾತಾಡ್ತಾನೆ ಪ್ರಹ್ಲಾದ್ ಮಹಾರಾಜ ಬಲಿ ಮಹಾರಾಜ್ ಜೊತೆ. ಅವನು ಹೇಳ್ತಾನೆ, ಈ ಭೌತಿಕ ಸಂಪತ್ತು ಅನ್ನೋದು ವ್ಯಕ್ತಿಯನ್ನ ಕುರುಡು ಮಾಡಿಬಿಡುತ್ತೆ. ಆತ್ಮ ಸಾಕ್ಷಾತ್ಕಾರದ ಕಡೆ ಅವನು ತಿರುಗ ನೋಡೋದೇ ಇಲ್ಲ. ಯಾಕಂದ್ರೆ ಎಲ್ಲವೂ ಚೆನ್ನಾಗಿ ನಡೀತಿರುವಾಗ ಭಗವಂತನ ಬಗ್ಗೆ ಕಡೆ ತಿರುಗೋದು ಸಾಧ್ಯತೆ ಎಲ್ಲಿದೆ? ಕಷ್ಟ ಬಂದಾಗ ವೆಂಕಟರಮಣ, ಆದ್ರೆ ಕಷ್ಟವಿಲ್ಲದೆ ಇದ್ದಾಗ ವೆಂಕಟರಮಣನ ಯೋಚನೆ ಬೇಡ. ಜನ ಸಾಮಾನ್ಯವಾಗಿ ಅದೇ ರೀತಿ ಜೀವನವನ್ನ ನಡೆಸ್ತಾರೆ ಅನ್ಬಿಟ್ಟು ಅವನು ಹೇಳ್ತಾನೆ, ನೀನು ಮಹಾ ತಾಳ್ಮೆಯನ್ನ ನೀನು ತೋರಿಸಿದ್ಯಾ. ಮತ್ತೆ ನಿಜವಾಗಿಯೂ ಭಕ್ತರು ಕಷ್ಟದಲ್ಲಿ ಹೇಗಿರ್ಬೇಕು, ಹೇಗೆ ಸಂಪೂರ್ಣವಾಗಿ ಭಗವಂತನ ಆಶ್ರಯವನ್ನು ಪಡಿಬೇಕು ಅನ್ನೋದನ್ನ ನೀನು ತೋರಿಸಿದ್ಯಾ. ಅದರಿಂದ ನಾನು ನಿನಗೆ 2 ಅನುಗ್ರಹಗಳನ್ನ ಕೊಡ್ತೀನಿ. ಒಂದು, ನೀನು ಮುಂದೆ ಇಂದ್ರನಾಗ್ತೀಯ, ಇಂದ್ರನ ಸ್ಥಾನವನ್ನ ಪಡಿತೀಯ ನೀನು. ಮತ್ತೆ ಅಲ್ಲಿಯ ತನಕ ನೀನು ಸುತಲ ಅನ್ನೋ ಒಂದು ಕೆಳಲೋಕದ ಅಧಿಪತಿ ಆಗ್ತೀಯ. ಆ ಲೋಕದಲ್ಲಿ ನಾನೇ ಖುದ್ದಾಗಿ ನಿನ್ನ ಬಾಗಿಲನ್ನು ಕಾಯ್ತಾ ನಾನು ನಿಂತಿರ್ತೀನಿ. ನನ್ನ ರಕ್ಷಣೆಯಲ್ಲಿ ನೀನು ಸಂತೋಷವಾಗಿ ಜೀವನವನ್ನ ಕಡಿ. ಆ ಸುತ್ತಲಾದಲ್ಲಿ ಯಾವ ಒಂದು ರೋಗ ರುಜಿನ, ಯಾವ ತೊಂದರೆಯ ಗೊಂದಲದ ಯಾವ ಒಂದು ಕಷ್ಟವೂ ಬರೋದಿಲ್ಲ. ಅದರಿಂದ ನೀನು ನಿನ್ನ ತಾತನಾದ ಪ್ರಹ್ಲಾದ್ ಮಹಾರಾಜ, ಅವನಿಗೂ ಹೇಳ್ತಾನೆ, ಪ್ರಹ್ಲಾದನಿಗೂ ಹೇಳ್ತಾನೆ, ಪ್ರಹ್ಲಾದ ಮಹಾರಾಜ ನೀವು ಹೋಗಿ ಅಲ್ಲೇ ಇರಿ ಅನ್ಬಿಟ್ಟು ಯಾರು ಪಡೆಯಕ್ ಆಗದೆ ಇರುವಂತಹ ಸ್ಥಾನವನ್ನ, ಅನುಗ್ರಹವನ್ನ ಕೊಡ್ತಾನೆ ಭಗವಂತ. ಅದಕ್ಕೆ ಭಕ್ತಿ ಸೇವೆಯಲ್ಲಿ ನಾವು ಏನು ಕೇಳ್ಕೊಂಡು ಭಗವಂತನ ಹತ್ರ ಹೋಗ್ಬಾರ್ದು. ಭಗವಂತನಿಗೆ ಗೊತ್ತಿದೆ ನಮ್ಗೆ ಏನ್ ಕೊಡ್ಬೇಕು, ಏನ್ ಕೊಡ್ಬಾರ್ದು. ಅವನು ಏನ್ ಕೊಟ್ರು ಕೂಡ ನಮ್ಮ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಸಹಾಯ ಆಗುವಂತ ವಿಷಯಗಳನ್ನ ಮಾತ್ರ ಕೊಡ್ತಾನ. ನಮಗೆ ಬೇರೆ ಆಸೆಗಳಿರ್ಬೋದು, ಆದ್ರೆ ಅದರಿಂದ ನಾವು ಭಕ್ತಿಯಲ್ಲಿ ಮುಂದುವರಿಯಲ್ಲ ಅಂದ್ರೆ ಅವನು ಅದನ್ನ ನಮಗೆ ಕೊಡೋದಿಲ್ಲ. ಇದು ಕೃಷ್ಣನ, ವಿಷ್ಣುವಿನ ವಿಶೇಷ ಅನುಗ್ರಹ. ಬೇರೆ ದೇವತೆಗಳು ನಮ್ಮ ಆರಾಧಕರು ಏನ್ ಕೇಳ್ತಾರೋ ಅದನ್ನ ಕೊಟ್ಬಿಡ್ತಾರೆ. ವಿಷ್ಣು ಅಥವಾ ಕೃಷ್ಣ ಆ ರೀತಿ ಅಲ್ಲ. ನಮಗೆ ಯಾವುದು ಶ್ರೇಯಸ್ಸೋ ಅದನ್ನ ಮಾತ್ರ ಕೊಡ್ತಾರೆ. ಸೊ ಈ ರೀತಿ ಬಲಿ ಮಹಾರಾಜನ ವಿಶೇಷವಾದ ಗುಣಗಳನ್ನ ನಾವು ಅದರ ಅಧ್ಯಯನ ಮಾಡ್ಬೇಕು. ಹೇಳಿದ್ನಲ್ಲ, ಭಾಗವತ 8ನೇ ಸ್ಕಂದ 22ನೇ ಅಧ್ಯಾಯವನ್ನ ಓದಿ, ಯಾರ ಹತ್ರ ಭಾಗವತ ಇದೆಯೋ. ತುಂಬಾ ಅದ್ಭುತವಾದ ಸಂವಾದ ಇದೆ. ಒಂದು ಸಮಯ ಆಗತ್ತೆ ಅಂತ ನಾನು ಅದನ್ನು ಓದ್ಲಿಲ್ಲ. ಹೇಗೆ ಕಷ್ಟದಲ್ಲಿ ಎಲ್ಲವೂ ಹೋದ್ರೂ ಕೂಡ ತನ್ನ ಭಕ್ತಿಯ ಪಥದಿಂದ ವಿಪತನಾಗ್ಲಿಲ್ಲ ಬಲಿ. ನಾವು ಕೂಡ ಬಲಿ ಮಹಾರಾಜನಿಂದ ಇದೇ ಅನುಗ್ರಹವನ್ನ ಪ್ರಾರ್ಥನೆ ಮಾಡ್ಬೇಕು. ಭಕ್ತರು ಅದರಿಂದ ಅವರು ಅದನ್ನ ದಯಪಾಲಿಸ್ತಾರೆ. ಯಾವುದೇ ಸನ್ನಿವೇಶವಿದ್ರೂ ಕೂಡ ಭಗವಂತನ ಭಕ್ತಿಯಲ್ಲಿ ಮುನ್ನಡೆಯೋದಿಕ್ಕೆ ನನಗೆ ಅನುಗ್ರಹವನ್ನ ನೀಡಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ಭೌತಿಕ ಜಗತ್ತು ಅಂದ್ರೆ ಪದಂ ಪದಂ ಯತ್ ವಿಪದಂ, ಪ್ರತಿ ಹೆಜ್ಜೆಯಲ್ಲೂ ಏನೋ ಒಂದು ತೊಂದರೆ ಇದ್ದೇ ಇರುತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ. ತೊಂದರೆಯನ್ನ ಎದುರಿಸೋದು ಅಂದ್ರೆ ತೊಂದರೆಗಳು ಕಾಣಿಸ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಅದು ಈ ಜಗತ್ತಿನ ಸಾಮಾನ್ಯ ಒಂದು ಗುಣ ಅದು. ಆದ್ರೆ ಆ ಕಷ್ಟಗಳು ಬಂದಾಗಲೂ ಕೂಡ ನಾವು ವಿಚಲಿತರಾಗದೆ ಭಗವಂತನ ಆಶ್ರಯದಲ್ಲಿ ಸಂಪೂರ್ಣ ನಂಬಿಕೆ ಇರಬೇಕು.
ಭಗವಂತ ಇದ್ದಾನೆ. ರಕ್ಷಿಷ್ಯತೀತಿ ವಿಶ್ವಾಸ, ಕೃಷ್ಣ ಹೇಳ್ತಾನೆ, ನಾನು ರಕ್ಷಣೆಯನ್ನು ಕೊಡ್ತೀನಿ. ಸೊ ಈ ಒಂದು ಅದ್ಭುತ ವಾಮನ ದೇವರ ಲೀಲೆ, ವಾಮನ ದ್ವಾದಶಿಯ ಮಹಿಮೆ, ಇದು ಒಂದು ಭಾಗ. ಇನ್ನೊಂದು 10 ನಿಮಿಷದಲ್ಲಿ ಇವತ್ತು ಹೇಳ್ದಲ್ಲ, ಭಕ್ತಿ ವಿನೋದ್ ಠಾಕೂರ್ ಅವರ ಬಗ್ಗೆ ಹೇಳೋದಕ್ಕೆ ಸಮಯ ಸಾಕಾಗೋದೇ ಇಲ್ಲ. ಮಹಾ ಆಚಾರ್ಯರು. ಭಕ್ತಿ ಚೈತನ್ಯ ಮಹಾಪ್ರಭುಗಳಾದ್ಮೇಲೆ ಹಲವಾರು ಭಕ್ತರಿದ್ರು. ಆಮೇಲೆ ಭಕ್ತಿ ಮತ್ತೆ ಒಂಥರ ಕಳೆದೋದಂಗೆ ತಪ್ಪು ಮಿಶ್ರಣಗಳು ಎಲ್ಲ ಶುರು ಆಗೋಗಿತ್ತು ಅಲ್ಲ. ಭಕ್ತಿ ವಿನೋದ್ ಠಾಕೂರ್ ಅವರು ಬಂದು ಎಲ್ಲವನ್ನು ಸರಿಪಡಿಸಿ ಭಕ್ತಿಯನ್ನ ಮತ್ತೆ ಶುದ್ಧ ಭಕ್ತಿಯ ಒಂದು ಆಚರಣೆಯನ್ನ ಪ್ರಾರಂಭ ಮಾಡ್ತಾರೆ. ಮತ್ತೆ ಪ್ರಭುಪಾದರು 80 ಪುಸ್ತಕಗಳಷ್ಟು ಬರೆದಿದ್ದಾರೆ. ಆದ್ರೆ ಭಕ್ತಿ ವಿನೋದ್ ಠಾಕೂರ್ ಅವರು 100 ಪುಸ್ತಕಗಳಿಗಿಂತ ಮೇಲೆ ಬರೆದಿದ್ದಾರೆ. ಅತ್ಯಂತ ಸರಳ ಬೆಂಗಾಲಿಯಲ್ಲಿ ಬರೆದಿದ್ದಾರೆ. ಮತ್ತೆ ಎಲ್ಲ ಪಂಡಿತರು, ಅವರು ಮಹಾಪಂಡಿತರು. ತುಂಬಾ ಅದ್ಭುತವಾದ ಎಷ್ಟೊಂದು ಭಜನೆಗಳಿವೆ. ಹೇಗೆ ನಮಗೆ ಇಲ್ಲಿ ಕನಕದಾಸ, ಪುರಂದರದಾಸರು ಸರಳ ಮಾತಿನಲ್ಲಿ ಶಾಸ್ತ್ರದ ಅತ್ಯಂತ ಸಂಕೀರ್ಣ ನಿಗೂಢ ರಹಸ್ಯಗಳನ್ನ ಬಹಿರಂಗ ಮಾಡ್ತಾರೋ, ಅದೇ ರೀತಿ ಅದ್ಭುತವಾದ ಸರಳ ಬೆಂಗಾಲಿಯಲ್ಲಿ ಹಲವಾರು ಭಜನೆಗಳನ್ನ ಕೊಟ್ಟಿದ್ದಾರೆ ಭಕ್ತಿ ವಿನೋದ್ ಠಾಕೂರ್ ಅವರು. ಇವತ್ತು ಒಂದು 5 ನಿಮಿಷ ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಅವರ ಗುಣಗಾನ ಮಾಡೋಣ. ಹರಿದಾಸ್ ಠಾಕೂರ್ ಅವರು ಹಿಂದಿನ ಜನ್ಮದಲ್ಲಿ ಬ್ರಹ್ಮ ಆಗಿದ್ರು. ಬ್ರಹ್ಮ ಬ್ರಹ್ಮನ ಸ್ಥಾನದಲ್ಲಿದ್ದಾಗ ಅವರು ಹೇಳ್ತಾರೆ ಭಗವಂತನಿಗೆ, ಅಪ್ಪ ಭಗವಂತ, ಈ ಬ್ರಹ್ಮನ ಕೆಲಸ ತುಂಬಾ ಕಷ್ಟದ್ದು, ನನಗೆ ನಿನ್ನ ಭಕ್ತಿಯಲ್ಲಿ ತೊಡಗಕ್ಕೆ ಆಗ್ತಾ ಇಲ್ಲ. ನನ್ಗೆ ದಯವಿಟ್ಟು ಒಂದು ಭೌತಿಕ ಜಗತ್ತಿನಲ್ಲಿ ಭೂಮಿಯ ಮೇಲೆ ನನಗೊಂದು ಜನ್ಮವನ್ನು ಕೊಡು. ಆ ಜನ್ಮದಲ್ಲಿ ನಾನು ನಿನ್ನ ನಾಮ ಜಪವನ್ನ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ತೊಡಗಬಾರ್ದು. ಭಗವಂತ ತಥಾಸ್ತು ಅಂತಾನೆ. ಆಮೇಲೆ ಹರಿದಾಸ್ ಠಾಕೂರ್ ಅವರು ಭೌತಿಕ ಜಗತ್ತಿನಲ್ಲಿ ಜನ್ಮವನ್ನು ಪಡಿತಾರೆ. ಎಂಥ ಜನ್ಮ? ಎಲ್ಲಕ್ಕಿಂತ ಬಾಹ್ಯವಾಗಿ ಎಲ್ಲಕ್ಕಿಂತ ಕೀಳಾದ ಜನ್ಮ. ಮ್ಲೇಚ್ಛ ಅಂದ್ರೆ ಮುಸಲ್ಮಾನ ಕುಟುಂಬದಲ್ಲಿ ಜನ್ಮವನ್ನು ಪಡಿತಾರೆ. ಆದ್ರೆ ಅವರು ಭಕ್ತಿಯಲ್ಲಿ ಎಷ್ಟು ಮುಂದುವರೆದಿರ್ತಾರೆ ಅಂದ್ರೆ, ಅವರು ದಿನದಲ್ಲಿ 3 ಲಕ್ಷ ಹೆಸರುಗಳನ್ನ ಜಪ ಮಾಡ್ತಾರೆ. 3 ಲಕ್ಷ ಹೆಸರು ಅಂದ್ರೆ 22 ಗಂಟೆ ಕಾಲ ಆಗತ್ತೆ ದಿನದಲ್ಲಿ. ಪ್ರತಿ ದಿನ 22 ಗಂಟೆ ಕಾಲ ಕೇವಲ ಜಪ, ಇನ್ನೇನು ಇಲ್ಲ. 2 ಗಂಟೆ ಕಾಲ ನಿದ್ದೆ, ಊಟ ಏನಿದ್ರು ಅಷ್ಟೇ. ಸೊ ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ನಾಮಾಚಾರ್ಯ ಅಂತ ಬಿರುದನ್ನು ಕೊಡ್ತಾರೆ. ನಾಮಾಚಾರ್ಯ, ನಾಮದ ಆಚಾರ್ಯ. ಯಾಕಂದ್ರೆ ಅವ್ರ ತರ ಯಾರು ಕೂಡ ಜಪವನ್ನ ಮಾಡ್ತಾ ಇರ್ಲಿಲ್ಲ. ಒಂದ್ಸತಿ ಅವರ ಶಕ್ತಿ ಪ್ರಭಾವ ಹೆಚ್ಚುತ್ತಾ ಇರೋದನ್ನ ನೋಡ್ಬಿಟ್ಟು ಬೇರೆ ಸ್ಮಾರ್ತ ಬ್ರಾಹ್ಮಣರಿಗೆ ಅಸೂಯೆ ಆಗತ್ತೆ. ಆಮೇಲೆ ಆ ಮುಸಲ್ಮಾನ ರಾಜನ ಹತ್ರ ಹೋಗ್ಬಿಟ್ಟು ಸುಮ್ನೆ ತಪ್ಪು ಸುಳ್ಳು ದೂರ ಇಡ್ತಾರೆ. ಆಮೇಲೆ ಹರಿದಾಸ್ ಠಾಕೂರ್ ಅವ್ರಿಗೆ 22 ಮಾರುಕಟ್ಟೆಗಳಲ್ಲಿ ಚಾವಟಿ ಏಟು ಕೊಡುವಂತಹ ಒಂದು ಶಿಕ್ಷೆಯನ್ನ ವಿಧಿಸಲಾಗತ್ತೆ. ಆ ಒಂದು ಚಾವಟಿ ಏಟು ಹೊಡೆಯೋರು ಅವ್ರು ಹೇಳ್ತಾರೆ, ಈ ಒಂದು ಚಾವಟಿ ಏಟಿಯಲ್ಲಿ 3-4 ಸತಿ ಬಿದ್ರೆ ಪ್ರಾಣವನ್ನೇ ಕಳ್ಕೊಂಡ್ಬಿಡ್ತಾರೆ ಜನ. ಆದ್ರೆ ಒಂದಾದ್ಮೇಲೆ ಒಂದು ಮಾರುಕಟ್ಟೆಯಲ್ಲಿ ಹೋಗಿ ಹೊಡಿತಾ ಇದ್ದಾರೆ, ಏನು ಆಗ್ತಾನೆ ಇಲ್ಲ. ಅಲ್ಲದೆ ಹರಿದಾಸ್ ಠಾಕೂರ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಗವಂತನಿಗೆ, ಅಪ್ಪ ಇವರು ಅಜ್ಞಾನದಲ್ಲಿ ನನಗೆ ಈ ರೀತಿ ಶಿಕ್ಷೆಯನ್ನ ಕೊಡ್ತಾ ಇದ್ದಾರೆ, ದಯವಿಟ್ಟು ಅವ್ರ ಮೇಲೆ ಕುಪಿತನಾಗ್ಬೇಡ. ಯಾಕಂದ್ರೆ ಭಗವಂತನ ಭಕ್ತರು ಬೇಸರಗೊಂಡ್ರೆ ಭಗವಂತನಿಗೆ ತುಂಬಾ ಸಿಟ್ಟು ಬರುತ್ತೆ. ಭಗವಂತನ ಭಕ್ತರು ಬೇಸರಗೊಳ್ಳದೇ ಇದ್ರು ಕೂಡ ಯಾರಾದ್ರೂ ಭಕ್ತರಿಗೆ ತೊಂದರೆ ಕೊಟ್ರೆ ಭಗವಂತ ಅದನ್ನು ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೆ ಇಲ್ಲಿ ಹರಿದಾಸ್ ಠಾಕೂರ್ ಅವರು ಪ್ರಾರ್ಥನೆಯನ್ನೇ ಮಾಡ್ತಾ ಇದ್ದಾರೆ, ದಯವಿಟ್ಟು ಇವ್ರ ಮೇಲೆ ಕೋಪ ಮಾಡ್ಕೋಬೇಡ ನೀನು. ನಾನು ಕೋಪ ಮಾಡ್ಕೊಂಡಿಲ್ಲ, ನೀನು ಕೋಪ ಮಾಡ್ಕೋಬೇಡ. ನೋಡಿ ಎಂತ ಉದಾರ ಮನಸ್ಸು. ಯಾರೋ ಅವ್ರಿಗೆ ಹೊಡಿತಾ ಇದ್ದಾರೆ, ತೊಂದರೆಯನ್ನ ಕೊಡ್ತಾ ಇದ್ದಾರೆ, ಆದ್ರೆ ಅವ್ರಿಗೇನು ಕೇಡಾಗ್ಬಾರ್ದು. ಇದು ವೈಷ್ಣವರ ಗುಣ. ಅರೆ ಅವ್ರು ಎಷ್ಟು ಶರಣಾಗತರಾಗಿದ್ದಂತಹ ಭಕ್ತರು ಅಂದ್ರೆ,
ಚೈತನ್ಯ ಮಹಾಪ್ರಭು ಸ್ವಯಂ ಯಾರಿಗೂ ಕಾಣದೇ ಇರೋಂಗೆ ಅವರು ಚಾವಟಿ ಏಟನ್ನ ತಿನ್ನಬಾರ್ದು ಅನ್ನೋ ಉದ್ದೇಶದಿಂದ ಅವರ ದೇಹವನ್ನ ಇವರು ಆಲಂಗಿಸಿರ್ತಾರೆ. ಆ ಚಾವಟಿ ಏಟೆಲ್ಲ ಚೈತನ್ಯ ಮಹಾಪ್ರಭುಗಳ ದೇಹ ಸ್ವೀಕಾರ ಮಾಡತ್ತೆ. ಅಂದ್ರೆ ಭಗವಂತ ಯಾವಾಗ್ಲೂ ಕೂಡ ತನ್ನ ಭಕ್ತರನ್ನ ರಕ್ಷಿಸೋದಕ್ಕೆ, ಅವ್ರಿಗೆ ಸರಿಯಾದ ಮಾರ್ಗವನ್ನ ಕೊಡೋದಕ್ಕೆ ಯಾವಾಗ್ಲೂ ಕಾತರನಾಗಿರ್ತಾನೆ. ಯಾವತ್ತೂ ತನ್ನ ಭಕ್ತರನ್ನ ಬಿಡೋದಿಲ್ಲ ಭಗವಂತ. ಹರಿದಾಸ್ ಠಾಕೂರ್ ಅವರ ಜೀವನದಲ್ಲಿ ತೋರಿಸ್ತಾ ಇದಾರೆ ಚೈತನ್ಯ ಮಹಾಪ್ರಭುಗಳು ಭಗವಂತನಾಗಿ ಅವರ ದೇಹದ ರಕ್ಷಣೆಯನ್ನ ಮಾಡ್ತಾರೆ. ಇನ್ನೊಂದು ಸನ್ನಿವೇಶದಲ್ಲಿ ಆ ಅವ್ರಿಗೆ ತಿರ್ಗಾ ಮತ್ತೆ ಕೆಟ್ಟ ಹೆಸರು ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಯಾರೋ ಹರಿದಾಸ್ ಠಾಕೂರ್ ಅವರ ಕುಟೀರಕ್ಕೆ ಒಬ್ಬ ವೇಶ್ಯೆಯನ್ನ ಕಳಿಸ್ತಾರೆ. ಈ ಹೆಣ್ಣು ಹೊಣ್ಣು ಇವೆಲ್ಲದರಿಂದ ದೂರ ಇರಬೇಕು. ನ ಧನಂ ನ ಜನಂ ನ ಸುಂದರಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಇದರಿಂದ ಆಕರ್ಷಿತರಾದರೆ ಭೌತಿಕ ಜಗತ್ತಿನಲ್ಲಿ ಪತಿತರಾಗೋದು ಖಂಡಿತ. ವಿಶ್ವಾಮಿತ್ರರು ಮೇನಕೆಯ ಗೆಜ್ಜೆಯ ಸಪ್ಪಳದಿಂದಾನೇ ಪತಿತರಾಗಿ ಹೋಗ್ತಾರೆ. ಸೊ ಈ ವೇಶ್ಯೆ ಬಂದು ಕೂತ್ಕೋತಾಳೆ ಹರಿದಾಸ್ ಠಾಕೂರ್ ಮುಂದೆ. ಹರಿದಾಸ್ ಠಾಕೂರ್ ಅವರು, ಯಾರೋ ಅತಿಥಿಗಳು ಬಂದಿದ್ದಾರೆ, ಬನ್ನಿ ಬನ್ನಿ ಕೂತ್ಕೊಳ್ಳಿ, ನಾನ್ ನಿಮ್ಗೆ ಏನ್ ಸೇವೆ ಮಾಡ್ಬೋದು. ಅರೆ ಅವ್ರಿಗೆ ಗೊತ್ತಾಗತ್ತೆ ಇವ್ರು ಬಂದಿರೋರು ಯಾರು ಅಂತ. ಹೇಳ್ತಾರೆ, ಅದಕ್ಕೆ ನನಗೆ ಇವತ್ತು ಪ್ರತಿದಿನ ವ್ರತ ಇದೆ ನಂದು, 22 ಗಂಟೆ ಕಾಲ 3 ಲಕ್ಷ ಹೆಸರುಗಳನ್ನ ತಗೋಬೇಕು ನಾನು. ಅದಾದ್ಮೇಲೆ ನಾನು ಖಂಡಿತವಾಗ್ಲೂ ನಿಮ್ ಜೊತೆ ಬಂದು ಮಾತಾಡ್ತೀನಿ ನಾನು. ಮೊದಲನೇ ದಿನ ಹಂಗೆ ಹೇಳ್ತಾರೆ, ಅವಳು ಮಲ್ಕೊಂಡ್ಬಿಡ್ತಾಳೆ. ಬೆಳಗ್ಗೆ ಎದ್ಬಿಟ್ಟು ಅಯ್ಯೋ ಕೆಲ್ಸ ಆಗ್ಲಿಲ್ಲ ಅನ್ಬಿಟ್ಟು ಹೊರಟೋಗ್ಬಿಡ್ತಾಳೆ. ಮತ್ತೆ 2ನೇ ದಿನ ಬರ್ತಾಳೆ, ಮತ್ತೆ ಇದೇ ಆಗತ್ತೆ. ಮತ್ತೆ 3ನೇ ದಿನ ಬರ್ತಾಳೆ. 3ನೇ ದಿನ ಬಂದಾಗ ಅವಳು ಅಷ್ಟರೊಳಗೆ ಹರಿದಾಸ್ ಠಾಕೂರ್ 2 ದಿನದಿಂದ ಶುದ್ಧ ನಾಮವನ್ನ ಜಪ ಮಾಡ್ತಾ ಇದ್ರೆ, ಆ ನಾಮ ಶ್ರವಣ ಮಾಡಿ ಅವಳ ಅಂತರ್ಯವೆಲ್ಲವೂ ಪರಿಶುದ್ಧವಾಗಿ ಅವಳು ಅವರ ಪಾದಗಳಿಗೆ ಬಿದ್ದು ಕ್ಷಮಾಪಣೆಯನ್ನ ಕೇಳಿ, ದಯವಿಟ್ಟು ನನ್ನನ್ನ ಸ್ವೀಕಾರ ಮಾಡಿ, ನನಗೂ ಈ ಭಕ್ತಿಯ ಮಾರ್ಗವನ್ನ ಕೊಡಿ ಅಂದ ತಕ್ಷಣ ಹರಿದಾಸ್ ಠಾಕೂರ್ ಅವಳಿಗೆ ತಮ್ಮ ಕುಟೀರವನ್ನೇ ಕೊಟ್ಟು ಹರಿನಾಮವನ್ನ ಕೊಟ್ಟು ಜಪ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ. ಅವ್ರ ಪತಿತರಾಗೋದಿರ್ಲಿ, ಅವರನ್ನ ಬೀಳ್ಸೋದಕ್ಕೆ ಬಂದಿರೋವಳೆ ಭಕ್ತಳಾಗಿ ಹೋಗ್ತಾಳೆ. ಇದು ಭಕ್ತಿಯ ಶಕ್ತಿ. ಇನ್ನೊಂದ್ಸತಿ ಹರಿದಾಸ್ ಠಾಕೂರ್ ಒಂದು ಗುಹೆಯಲ್ಲಿರ್ತಾರೆ. ಆ ಗುಹೆಯಲ್ಲಿ ಒಂದು ಸರ್ಪ, ಭಯಂಕರವಾದ ಸರ್ಪವಿತ್ತು. ಆದ್ರೆ ಅವರಿಗೆ ಹರಿದಾಸ್ ಠಾಕೂರ್ ಅವ್ರಿಗೆ ಅದರ ಬಗ್ಗೆ ಅಷ್ಟೊಂದು ಗಮನ ಇರಲ್ಲ. ಅವರು ತಮ್ಮ ಭಕ್ತಿಯಲ್ಲಿ ತೊಡಗಿದ್ದಾರೆ. ಆದ್ರೆ ಅವ್ರನ್ನ ನೋಡೋದಕ್ಕೆ ಬರ್ತಾ ಇದ್ದಿದ್ದಂತೆಲ್ಲ ಭಕ್ತರು ಬಹಳ ಹೆದರ್ಕೋತಾ ಇದ್ರು. ಮತ್ತೆ ಒಂದ್ಸತಿ ಯಾರೋ ಹೇಳ್ತಾರೆ, ಹರಿದಾಸ್ ಠಾಕೂರ್ ಅವ್ರೆ, ಇಲ್ಲಿ ಒಂದು ಸರ್ಪ ಇದೆ, ನೀವು ಇಲ್ಲಿಂದ ಬೇರೆ ಕಡೆ ಹೋದ್ರೆ ಒಳ್ಳೇದು, ಇಲ್ಲ ಬೇರೆಯವ್ರಿಗೂ ತೊಂದರೆ ಆಗ್ಬೋದು ಹಾವಿಂದ. ಹರಿದಾಸ್ ಠಾಕೂರ್ ಅದಕ್ಕೆ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ, ಓ ನನ್ನಿಂದ ಇನ್ನೊಬ್ಬ ಭಕ್ತರಿಗೆ ತೊಂದರೆ ಆಗೋದ ಬೇಡ, ನಾನು ಈ ಜಾಗವನ್ನ ಬಿಟ್ಟು ಹೋಗ್ತೀನಿ. ಅರೆ ಯಾವಾಗ ಅವ್ರು ಆ ರೀತಿ ಯೋಚನೆ ಮಾಡ್ತಾರೋ ತಕ್ಷಣ ಭಗವಂತನ ನೇರ ಸಂಪರ್ಕದಲ್ಲಿರ್ತಾರೆ ಶುದ್ಧ ಭಕ್ತರು. ಆ ಹಾವಿನ ಹೃದಯದಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಪರಮಾತ್ಮನ ಮೂಲಕ ಆವಾಗ ತಕ್ಷಣ ಆ ಹಾವಿಗೆ ಪ್ರೇರಣೆ ಸಿಗುತ್ತೆ. ತನ್ನ ಇದ್ದ ಸ್ಥಳದಿಂದ ಅದು ಹೊರಗಡೆ ಬಂದು ಆ ಒಂದು ಗುಹೆಯಿಂದ ಹೊರಗಡೆ ಹೊರಟೋಗುತ್ತೆ. ಅದ್ವೈತ ಆಚಾರ್ಯರು ತಮ್ಮ ಪಿತೃಗಳ ಒಂದು ಶ್ರಾದ್ದ ಕ್ರಿಯೆಯನ್ನ ಮಾಡಿರ್ತಾರೆ. ಅದ ಮೊದಲು ಬ್ರಾಹ್ಮಣರಿಗೆ ಭೋಜನವನ್ನ ಕೊಡ್ಬೇಕು ಅನ್ನೋದು ಪದ್ಧತಿ, ಶಾಸ್ತ್ರ. ಅವ್ರೇನ್ ಮಾಡ್ತಾರೆ, ಅದ್ವೈತ ಆಚಾರ್ಯರು ಬಂದ್ಬಿಟ್ಟು ಮೊದ್ಲು ಹರಿದಾಸ್ ಠಾಕೂರ್ ಅವರು ಕೊಡ್ತಾರೆ. ಹರಿದಾಸ್ ಠಾಕೂರ್ ಹೇಳ್ತಾರೆ, ಇದೇನಿದು, ಇಷ್ಟೊಂದು ಜನ ಯೋಗ್ಯ ಬ್ರಾಹ್ಮಣರಿದ್ದಾರೆ, ನೀವು ಇದನ್ನ ನನಗೆ ಯಾಕೆ ತಂದು ಕೊಡ್ತಾ ಇದ್ದೀರಾ, ನಾನು ಯೋಗ್ಯನಲ್ಲ. ಅದ್ವೈತ ಆಚಾರ್ಯ ಹೇಳ್ತಾರೆ, ಇನ್ಯಾರು ನಿನಗಿಂತ ಯೋಗ್ಯರಾದವ್ರು ಯಾರು ಇಲ್ವೇ ಇಲ್ಲ ಈ ಸೃಷ್ಟಿಯಲ್ಲಿ. ಅಂದ್ರೆ ಅಷ್ಟು ನಮ್ರ ಒಂದು ಸ್ವಭಾವ ಹರಿದಾಸ್ ಠಾಕೂರ್ಗೆ. ಅವ್ರು ಅದಕ್ಕೆ ಜಗನ್ನಾಥ್ ಪುರಿಗೆ ಹೋಗ್ತಾರೆ, ಆದ್ರೆ ಅಲ್ಲಿ ದೇವಸ್ಥಾನದೊಳಗೆ ಹೋಗಲ್ಲ. ಯಾಕಂದ್ರೆ ಹಿಂದೂಗಳು ಮಾತ್ರ ಹೋಗ್ಬೇಕು ಅನ್ನೋದಿರೋದು, ಅವ್ರು ಹೋಗೋದಿಲ್ಲ ಹಿಂದಿನ ಕಾಲದಲ್ಲಿ. ಇವಾಗ ಬೇರೆಯವ್ರು ಬಿಡ್ತಾರೆ. ಅಂದ್ರೆ ಅಷ್ಟು ನಮ್ರತೆ, ಅಷ್ಟು ಮಹಾಭಕ್ತರಾಗಿದ್ರು. ಆದ್ರೂ ಕೂಡ ಒಂದು ಸ್ವಲ್ಪವೂ ಕೂಡ ಯಾವ ರೀತಿಯ ಗರ್ವ, ಯಾವ ರೀತಿಯ ಪ್ರತಿಷ್ಠೆ ಏನೂ ಇಲ್ಲ. ಸಂಪೂರ್ಣ ನಮ್ರತೆ.
ತೃಣಾದಪಿ ಸುನೀಚೇನ ಧರೋರಪಿ ಸಹಿಷ್ಣು ನಾಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿ. ಈ ನಮ್ರ ಸ್ಥಿತಿಯಲ್ಲಿ ಇದ್ರೆ ಮಾತ್ರ, ಹೇಗೆ ಒಂದು ಮಗು ತನ್ನ ತಂದೆ ತಾಯಿ ಮೇಲೆ ಸಂಪೂರ್ಣವಾಗಿ ಆಗಿರುತ್ತೋ ಅದೇ ರೀತಿ ಭಕ್ತರು ಭಗವಂತನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರ್ಬೇಕು. ಸೊ ಇದನ್ನ ಹರಿದಾಸ್ ಠಾಕೂರ್ ಅವರು ತೋರಿಸ್ಕೊಟ್ರು. ಮತ್ತೆ ನಾಮದ ಶಕ್ತಿ, ಅವರ ಮೂಲಕ ಚೈತನ್ಯ ಮಹಾಪ್ರಭುಗಳು ಹರಿದಾಸ್ ಠಾಕೂರ್ ಅವರ ಮೂಲಕ ಒಂದು ಹರಿನಾಮ ಚಿಂತಾಮಣಿ ಅಂತ ಭಕ್ತಿ ವಿನೋದ್ ಠಾಕೂರ್ ಅವರು ಅದನ್ನ ಕೊಡ್ತಾರೆ ನಮ್ಗೆ. ಅಂದ್ರೆ ಇದು ಚೈತನ್ಯ ಮಹಾಪ್ರಭುಗಳ ಮತ್ತೆ ಹರಿದಾಸ್ ಠಾಕೂರ್ ಅವರ ನಡುವಿನ ಸಂವಾದದ ಸಾರ ಏನು, ಈ ಕಲಿಯುಗದಲ್ಲಿ ಪತಿತ ಜೀವಿಗಳಿಗೆ ಉದ್ಧಾರವಾಗೋದಕ್ಕೆ ಮಾರ್ಗ ಏನು, ಅದು ಪ್ರಶ್ನೆ. ಅದಕ್ಕೆ ಹರಿದಾಸ್ ಠಾಕೂರ್ ಅವರು ಸಂಪೂರ್ಣ ಜಪದ ಮಹಿಮೆಯನ್ನ ಕೊಡ್ತಾರೆ. ಹೇಗೆ ಜಪದಿಂದ, ಪರಿಶುದ್ಧ ಜಪದಿಂದ ಒಬ್ಬರು ಕೃಷ್ಣ ಪ್ರೇಮವನ್ನ ಸಾಧನೆ ಮಾಡ್ಬೋದು ಅನ್ನೋ ಒಂದು ವಿಷಯವನ್ನ ಕೊಡ್ತಾರೆ. ಸೊ ಹೀಗೆ ಮಹಾನ್ ಆಚಾರ್ಯರು ನಮ್ಮ ಈ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಬಂದಿರೋರು ಸಾಮಾನ್ಯರಲ್ಲ. ರಾಧಾಕೃಷ್ಣರಿಗೆ ಗೋಲೋಕ ವೃಂದಾವನದಲ್ಲಿ ತಾವೇ ಖುದ್ದಾಗಿ ಸೇವೆಯನ್ನ ಮಾಡ್ತಾ ಇರುವಂತಹ ಸಖಿಯರು, ಗೋಪಿಯರು, ಮಂಜರಿಗಳು, ಅವರು ಆಚಾರ್ಯರಾಗಿ ಬಂದು ನಮ್ಗೆ ಈ ಒಂದು ಭಗವತ್ ಪ್ರೇಮವನ್ನ ಕೊಡೋದಕ್ಕೆ ನಮ್ಗೆ ಶಾಸ್ತ್ರಗಳನ್ನ ಬಿಟ್ಟಿದ್ದಾರೆ, ನಮಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ. ಇದಕ್ಕಿಂತ ನಮ್ಗೆ ಇನ್ನೇನು ಸಿಗೋದಕ್ಕೆ ಸಾಧ್ಯ ಭೌತಿಕ ಜಗತ್ತಿನಲ್ಲಿ? ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಭಕ್ತಿಯ ಮಾರ್ಗವನ್ನ ಗಂಭೀರವಾಗಿ ಸ್ವೀಕಾರ ಮಾಡಿ. ಭಕ್ತಿಯನ್ನ ಸ್ವೀಕಾರ ಮಾಡ್ತೀವಿ, ಗಂಭೀರವಾಗಿ ಸ್ವೀಕಾರ ಮಾಡದೆ ಹೋದ್ರೆ ನಾವು ಈ ಜನ್ಮದಲ್ಲಿ ಪರಿಪೂರ್ಣತೆಯನ್ನ ಸಾಧನೆ ಮಾಡದೇ ಇರ್ಬೋದು. ಇನ್ನೊಂದು ಜನ್ಮ ಬೇಕಾ? ಖಂಡಿತ ಬೇಡ. ಆದ್ರಿಂದ ಎಷ್ಟು ಸೀರಿಯಸ್ ಆಗಿ ಭಕ್ತಿಯನ್ನ ಮಾಡೋದಕ್ಕಾಗತ್ತೋ, ನಾಳೆಗೋಸ್ಕರ ಕಾಯ್ಬೇಡಿ. ನಾಳೆ ಯಾರು ನೋಡಿಲ್ಲ, ಅಯ್ಯೋ ಏನಂತ ಇನ್ನೂ ಸಮಯ ಇದೆ, ಯಾರಿಗ ಗೊತ್ತು ಎಷ್ಟು ಸಮಯ ಇದೆ, ಗೊತ್ತಿಲ್ಲ. ಆದ್ರಿಂದ ಆ ರೀತಿ ಜೀವನವನ್ನ ವ್ಯರ್ಥ ಮಾಡೋದ್ ಬೇಡ. ಅದೇ ಹೇಳಿದ್ನಲ್ಲ, ಈ ಅವಕಾಶ ಸಿಗೋದು ತುಂಬಾ ವಿರಳ, ಸಾಮಾನ್ಯರಿಗೆ ಸಿಗೋದಿಲ್ಲ. ಇದು ವಿಶೇಷ ಜೀವಿಗಳಿಗೆ ಇದು ಸಿಕ್ಕಿರುವಂತ ಒಂದು ಸೌಭಾಗ್ಯ. ನಾವೆಲ್ಲ ಅನುಗ್ರಹಿತರಾಗಿರೋರು ಭಗವಂತನಿಂದ. ಅದರಿಂದ ದಯವಿಟ್ಟು ಅದನ್ನ ಸ್ವೀಕಾರ ಮಾಡಿ, ಅದನ್ನ ಎಸಿಬಾರ್ದು. ಮತ್ತೆ ತಗೊಂಡು ಎಷ್ಟು ಸುರಕ್ಷಿತವಾಗಿ ನಮ್ಮ ಭಕ್ತಿಯನ್ನ ಇಟ್ಕೊಂಡು ಎಷ್ಟು ಚೆನ್ನಾಗಿ ನಾವು ಬೆಳೆಸೋದಕ್ಕಾಗುತ್ತೋ, ಒಂದು ಮಗುವಿನ ತರ ಭಕ್ತಿಯನ್ನ ಆ ರೀತಿ ಸಂರಕ್ಷಿಸ್ಬೇಕು, ಬೆಳೆಸ್ಬೇಕು. ಮತ್ತೆ ಇದೇ ಜೀವನದಲ್ಲಿ ಪರಿಪೂರ್ಣತೆಯನ್ನ ಸಾಧನೆ ಮಾಡ್ಬೇಕು ಅಂತ ನಾವು ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡ್ಕೋಬೇಕು. ಇಲ್ಲಾಂದ್ರೆ ಹೇಳಿದ್ನಲ್ಲ, ಬಲಿ ಮಹಾರಾಜಂತರ ಜೀವನದಲ್ಲಿ ಹಲವಾರು ತೊಂದರೆಗಳು ಬರುತ್ತೆ, ಎದುರಿಸೋದಕ್ಕೆ ಧೈರ್ಯ ಇರ್ಬೇಕು. ಅದಕ್ಕೆ ಭಕ್ತರ ಸಂಘ ಇರ್ಬೇಕು. ಇಲ್ಲಾಂದ್ರೆ ಒಬ್ಬರೇ ನಾವು ಯಾವ್ದನ್ನು ಎದುರಿಸೋದಕ್ ಸಾಧ್ಯ ಇಲ್ಲ. ನನ್ನ ಜೀವನದಲ್ಲೂ ನಾನು ನೋಡಿದೀನಿ, ಭಕ್ತಿ ಅಂದ್ರೆ ಭಕ್ತರ ಸಂಘ ಇರ್ಬೇಕು, ಇಲ್ಲಾಂದ್ರೆ ಭಕ್ತಿಯಲ್ಲಿ ಮುಂದುವರಿಯಕ್ ಸಾಧ್ಯ ಇಲ್ಲ. ಅದರಿಂದ ದಯವಿಟ್ಟು ಎಲ್ಲರೂ ಈ ಒಂದು ಭಕ್ತಿಯನ್ನು ಸ್ವೀಕಾರ ಮಾಡಿ, ಸರಳವಾದ ABCD ಭಕ್ತರ ಸಂಘ, ಜಪ, ಭಗವದ್ಗೀತಾ, ಭಾಗವತ ಶ್ರವಣ, ಪ್ರಸಾದ, ಇಷ್ಟರಿಂದ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು. ಎಲ್ಲರೂ ನಮ್ಮ ಜೀವನಗಳನ್ನ ಸಾರ್ಥಕ ಮಾಡ್ಕೋಬೇಕು ಅಂತ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಹರೇ ಕೃಷ್ಣ. वामन द्वादशी महामहोत्सव की जय। श्रील भक्ति विनोद ठाकुर की जय। नामाचार्य श्रील हरिदास ठाकुर की जय। श्रील प्रभुपाद की जय। अनंत कोट वैष्णव वृंद की जय। वांछा कल्पतरुभ्यश्च कृपा सिंधुभ्येव च पतितानां पावनेभ्यो वैष्णवेभ्यो नमो नमः। हरे कृष्ण।